वन्दे परिभवग्नं ईष्टदोहं दीर्घास्पदं शिवगुरुं च नतं शरण्यं नृत्यार्तिहं गणतभक्तभवापितोतं वन्दामहे पुरुषते चरणारविन्दं श्रीमदानन्दतीर्थार्य पादपङ्कजरेणवः पवित्रयन्तु मामित्यं पापपातनपण्डिताः मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये समाश्रयेत् गुरुं सत्य महाविश्वासपूर्वकं निक्षिपेत् सर्वभाराश्च गुरोः श्रीपादपङ्कजे हरिः ओं हरिः ओं। ತಾಪತ್ರಯಗಳು ಮಹದಾಪತ್ತು ಪಡಿಸುವೋ ಕಾಪಾಡು ಕಂಡ್ಯ ಕಮಲಾಕ್ಷ ಕಮಲಾಕ್ಷ ಮೊರೆಗಿಟ್ಟ ದ್ರೌಪದಿಯ ಕಾಯ್ದೆ ಅಳುಕದೆ. ಕಮಲಾಕ್ಷ ಅಂತ, ಕಮಲದಂತೆ ಕಣ್ಣುಳ್ಳವನು ಅಂತ. ಯಾಕೆ ನಾವು ವಿಷ್ಣು ಸಹಸ್ರನಾಮದಲ್ಲಿ ಸಾಕಷ್ಟು ಕಡೆ ದೇವರಿಗೆ ಅಂಬುಜಾಕ್ಷ ಅಂತ ಕರೀತಾರೆ, ಪುಷ್ಕರಾಕ್ಷ ಅಂತ ಕರೀತಾರೆ, ಅನೇಕ ಕಡೆ ಬರುತ್ತೀವಲ್ಲ. ಹಾಗಾದರೆ ಯಾಕೆ ದೇವರಿಗೆ ಕಮಲದಂತೆ ಕಣ್ಣುಳ್ಳವನು ಅಂತ ಇದನ್ನು ಯಾಕೆ ನಾವು ನಿತ್ಯ ಈ ಒಂದು ಚಿಂತನೆ ಯಾಕೆ ಮಾಡಬೇಕು ಅಂದರೆ, ದೇವರು ಅವನನ್ನು ನಾವು ಕಣ್ಣನ್ನು ನೋಡಬೇಕಾದರೆ ಹೇಗೆ ನಾವು ಚಿಂತನೆ ಮಾಡಬೇಕು ಅಂದರೆ, ಅನುಗ್ರಹದ ದೃಷ್ಟಿಯಿಂದ ನನ್ನನ್ನು ನೋಡು ಅಂತ. ನಾನು ಉತ್ತಮ ಅಧಿಕಾರಿಯಾಗಿ ನನಗೆ ಅನುಗ್ರಹ ಮಾಡುವಂತ ಕೇಳ್ತಾ ಇದ್ದಾನೆ. ಕೇವಲ ಅನುಗ್ರಹದಿಂದ ದೃಷ್ಟಿ ನೋಡುವಂತ. ನಾನು ಬ್ರಾಹ್ಮಣನಾಗಿದ್ದೀನಿ, ಸಂಧ್ಯಾವಂದನೆ ಮಾಡ್ತೀನಿ, ಪಾಠ ಹೇಳ್ತೀನಿ, ಪ್ರವಚನ ಮಾಡ್ತೀನಿ, ಇದು ಯಾವುದೂ ದೇವರ ಮುಂದೆ ಲೆಕ್ಕಕ್ಕೆ ಬರಲ್ಲ. ದೇವರೇ ನೀನು ಅನುಗ್ರಹದಿಂದ ನೋಡಿದರೆ ಮಾತ್ರ ನಾನು ಉದ್ಧಾರ ಆಗೋದು ಸತ್ಯ. ಏಕೆ ದುರ್ಯೋಧನ ಕೃಷ್ಣನ ಜೊತೆಲೇ ನೇರವಾಗಿ ಮಾತಾಡಿಲ್ವಾ? ಇಷ್ಟಾಗಿ ಕೃಷ್ಣ ದುರ್ಯೋಧನಿಗೆ ತನ್ನ ದೊಡ್ಡ ರೂಪ ತೋರಿಸ್ತಾನೆ, ಕಟ್ ಹಾಕ್ತೀನಿ ಅಂತ ಹೇಳಿದಿಲ್ಲೋ ಅಂತ. ನಾವಂತೂ ಅಂಥ ರೂಪ ನೋಡೋಕ್ಕಾಗಲ್ಲ. ದುರ್ಯೋಧನ ಮಾತಾಡ್ದಂಗೆ ದುರ್ಯೋಧನ ಜೊತೆಲಿ ಮಾತಾಡೋ ಶಕ್ತಿನೂ ನಮಗಿಲ್ಲ. ನಾವು ಎಲ್ಲ ಸಣ್ಣ ಕ್ರಿಮಿಗಳು. ಒಂದು ಸಣ್ಣ ಇರುವೆ ನಮ್ಮ ಊಟ ಕೂಡೋ ಕಾಲಕ್ಕೆ ಅಥವಾ ಪೂಜೆ ಮಾಡೋ ಕಾಲಕ್ಕೆ ಇರುವೆಗಳು ಬಂದರೆ ನಾವೇನು ಮಾಡ್ತೀವಿ? ಉಫ್ ಅಂತ ಓದ್ತೀವಿ. ಅದು ಆ ಕಡೆ ಹೋಗಲಿ ಅನ್ನೋದು. ಹಾಗೆ ನಿನ್ನ ಕಣ್ಣಿಗೆ ನಾನು ಇಷ್ಟೊಂದು ಸಾಧನ ಮಾಡಿದವನು, ಇಷ್ಟೊಂದು ಯಾವುದು ಪ್ರಯೋಜನವೇ ಇಲ್ಲ. ಯಮೈವ ಯೇಷ ವೃಣತೆ ತೇನ ಲಭ್ಯ. ನೀನು ಅಂತಃಕರಣದಿಂದ ನೋಡು, ನನ್ನ ಉದ್ಧಾರ ಮಾಡು. ಕೃತೋಸ್ಮರ ಕೃತಗಂ ಸ್ಮರ. ಅಂದರೆ ಸ್ಮರ ಅಂದರೆ ಇದು ಅನುಗ್ರಹದ ದೃಷ್ಟಿಯಿಂದ ನೋಡು. ನಿನ್ನ ಅನುಗ್ರಹದಿಂದ ಉದ್ಧಾರ ಆಗಬೇಕು ಹೊರತು ನಾನು ಸಾಧನ ಮಾಡಿದವನು ನನಗೆ ಉದ್ಧಾರ ಮಾಡು ಅಂತ ಕೇಳುವ ಚೈತನ್ಯವೇ ನನಗಿಲ್ಲ. ಆ ಅರ್ಥದಲ್ಲಿ ಜಗನ್ನಾಥದಾಸರು ಹೇ ಕಮಲಾಕ್ಷ ಅಂತ. ತಾಪತ್ರಯಗಳು ಮಹದಾಪತ್ತು ಪಡಿಸುವುದು. ಅಧ್ಯಾತ್ಮ, ಆದಿಭೌತಿಕ, ಆದಿದೈವಿಕ, ಎಷ್ಟು ಥರ ತಾಪತ್ರಯ. ಈ ಮೂರಲ್ಲೇ ಎಲ್ಲ ಬಂದ್ಬಿಡುತ್ತೆ. ದೈಹಿಕವಾಗೂ ನಮಗೆ ಎಷ್ಟು ತಾಪತ್ರಗಳು ಉಂಟಾಗುತ್ತೆ, ಮಾನಸಿಕವಾಗಂತೂ ಹೇಳಲಾರದಷ್ಟು ಅಷ್ಟು ತಾಪತ್ರಯ. ರಾಮಾಯಣಕ್ಕೆಲ್ಲಾದರೂ ಒಂದು ಕಡೆ ಚುಕ್ಕೆ ಕೊಟ್ಟು ನಿಲ್ಲಿಸ್ಬೋದ್ರಿ. ಮನಸ್ಸಿಗೆ ಬಹಳ ಬರುವಂಥ ಏಟುಗಳು ಅದಕ್ಕೆ ಚುಕ್ಕೆನೇ ಇಲ್ಲ, ಕಾಮನೇ ಕೊಡ್ತಾ ಇರ್ತೀವಿ ನಾವು. ಅಯ್ಯೋ ನನ್ನ ಕತೆ ಬಿಡ್ರಿ, ರಾಮಾಯಣಕ್ಕಿಂತ ದೊಡ್ಡದು ಅಂತ ಹೇಳ್ಬಿಡ್ತೀನಿ ನಾನು. ಹೀಗಿದೆ. ಇನ್ನು ನಮಗೆ
ದೈಹಿಕ, ದೈವಿಕ, ಭೌತಿಕ ಎಲ್ಲ ರೀತಿಯಿಂದ ಹಿಂಸೆ ಇದೆ. ಇದು ಹೆಂಗಿದೆ, ತಾಪಗಳೆಲ್ಲ ಒಂದು ಸಿಕ್ಕಾಕೊಂಡಿರೋದು ಹೇಗಿದ್ದೀವಿ ಅಂದರೆ ನಮ್ಗೆ ಎಷ್ಟು ವಿಪತ್ತುಗಳು ಬರ್ತಾ ಇದೆ ಅಂತ ಕೇಳಿದ್ರೆ, ಜಾರಿ ಕೆಸರು ಗುಂಡಿಯಲ್ಲಿ ಬಿದ್ದುಬಿಟ್ಟಿದ್ದೀವಿ. ಕೆಸರು ಗುಂಡಿಯಲ್ಲಿ ಬಿದ್ದ ವ್ಯಕ್ತಿಗೆ ಬಿದ್ದ ಕೂಡಲೇ ಅವನು ಭಯದಿಂದ ಏನು ಮಾಡ್ತಾನೆ, ಕೈ ಕಾಲು ಜೋರಾಗಿ ಓಡಿಸ್ತಾ ಇರ್ತಾನೆ, ಈಜು ಹೊಡೆದಂಗೆ ಹೊಡಿಬೇಕು ಅಂತ ಹೋಗ್ತಾನೆ. ಹಾಗೆ ಮಾಡಿದಾಗೆಲ್ಲ ಒಳಗೆ ಹೋಗ್ತಾ ಇರ್ತಾನೆ. ಯಾಕೆ? ಆ ಭಯ. ನಾವು ಎಷ್ಟೇ ಅಲ್ಲಿ ಈಜಬಾರ್ದು, ಕಾಲು ಜಾಡಿಸ್ಬಾರ್ದು, ನಿಧಾನಕ್ಕೆ ಮುಂದೆ ಮೂವ್ಮೆಂಟ್ ಇದೆ ಅಂತ ಹೇಳಿ ನಾವು ಅಲ್ಲಿ ಕಾಲು ಜಾಡಿಸಿದ್ವಿ, ಹಿಂಗೆ ಮಾಡಿದ್ವಿ, ಎಲ್ಲ ಒಳಗೆ ಹೋಗ್ಬಿಡ್ತೀವಿ. ಹಾಗಿರುತ್ತೆ ಅದು ಪರಿಸ್ಥಿತಿ. ಈ ತಾಪತ್ರಯಗಳಲ್ಲಿ ಸಿಕ್ಕಿದ ಮನುಷ್ಯ ಸಾಧಕನಿಗೆ ಅವನು ಎಲ್ಲಿದ್ದಾನೆ ಅಂದರೆ ಕೆಸರು ಗುಂಡಿಲಿ ಬಿದ್ದಾಗ ಎಷ್ಟು ಭಯ ಆಗತ್ತೆ. ಅದು ಕುತ್ತಿಗೆ ತನಕ ಬರೀ ಇನ್ನಾಯ್ತು ಮುಗಿತು. ಅದು ಇನ್ನೂ ನಾವು ಮುಳುಗೋ ಅಷ್ಟೇ ನಮ್ಗೆ ಹಾರ್ಟು ಗೀಟು ಎಲ್ಲ ಮ್ಯಾಸಿವು ಎಲ್ಲ ಆಗ್ಬಿಟ್ಟಿರುತ್ತೆ, ಅಲ್ಲೇ ಹೊಟ್ಟೋಗಿರ್ತೀವಿ. ಸುಮ್ಮನೆ ಮುಳುಗೋದು ಅಷ್ಟೇ ಆಗಿರುತ್ತೆ. ಅಂದಮೇಲೆ ನಮಗೆ ಈ ಥರ ತಾಪಗಳು ಪೆಟ್ಟು ಬಿದ್ದು 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 ಹೇಗಾಗಿದೆ ಅಂದರೆ, ಅರಳಬೇಕಾದ ಸಾಧನ ಮಾಡ್ಕೊಳ್ಬೇಕು ಅಂತ ಹೊರಟ ವ್ಯಕ್ತಿಗೆ ಸರಿಯಾಗಿ ಹೂವು ಕೊಡುವಂಥ ಗಿಡಗಳಿಗೆ ನೀರು ಹಾಕದೇ ಇದ್ದರೆ ಹೂವು ಚೆನ್ನಾಗೂ ಬರಲ್ಲ. ಅದಕ್ಕೆ ಏನೇನು ಮಾಡಬೇಕು, ಯಾವ ಥರ ನಾವು ಅದಕ್ಕೆ ಒಂದು ಸೇವೆ ಮಾಡಬೇಕು. ವೃಕ್ಷಗಳಿಗೆ ಏನೂ ಮಾಡಲಿಲ್ಲ ಅಂದರೆ ಎಲ್ಲ ಚಿಕ್ಕ ಚಿಕ್ಕದು ಸಣ್ಣ ಸಣ್ಣ ಗಿಡಗಳಾಗ್ಬಿಡುತ್ತೆ, ಹೂಗಳು ಬಿಟ್ಟು ಭಾಳ ದಿನ ಒಣಗೇ ಹೋಗುತ್ತೆ. ಅದಕ್ಕೆ ಆರೈಕೆನೂ ಅಷ್ಟೇ. ಆದರೆ ಈ ತಾಪಗಳು ನನ್ನನ್ನು ಹೇಗೆ ಹಿಂಡಿ ಹಿಂಡಿ ಹಾಕ್ತಾ ಇದೆ ಅಂದರೆ, ಸಾಧನದ ಮಾರ್ಗವು ಕಾಣದೆ ಹುಚ್ಚಾಗ್ತಾ ಇದ್ದೀನಿ ಬದುಕಿನಲ್ಲಿ. ಇಷ್ಟೇ ಇಲ್ಲ, ಕಾಪಾಡು ಕಂಡ್ಯ, ನೀನು ನನ್ನ ನೋಡು, ನನ್ನ ಸ್ಥಿತಿಯನ್ನು ನೋಡು, ನೀನೇ ರಕ್ಷಣೆ ಮಾಡು. ಮೊರಗಿಟ್ಟ ಬೇಡಿಕೊಂಡವಳು ಯಾರು? ಜೀವೋತ್ತಮನ ಹೆಂಡತಿ ದ್ರೌಪದಿ ದೇವಿ ಹೇಳ್ತಾಳೆ, ಅಳುಕದೆ, ಅಯ್ಯೋ ತನ್ನ ಗಂಡನ ಕರಿಬೋದತ್ತು ಕರೀಲಿಲ್ಲ, ಬೇರೆ ಯಾರನ್ನೂ ಕರೀಲಿಲ್ಲ ರೀ. ಆ ತಾಯಿ ನಮಗೆ ಹೇಳಿಕೊಟ್ಲು, ಕಾಯ್ದೆ ರಕ್ಷಿಸಿದೆ, ನೀ ಏನು ಮಾಡಿದೆ? ನಿನ್ನನ್ನೇ ಕರೆದು. ಹಾ ಕೃಷ್ಣ ಬದರೀವಾಸಿನ್ ಕ್ವಾಸಿ ವ್ಯಾಸ ದಯಾನಿದೆ ಅಂತ ಯಾದವಾರ್ಯರು ವೇದವ್ಯಾಸ ದೇವರ ಸ್ತೋತ್ರ. ಕ್ವಾಸಿ ವ್ಯಾಸ ದಯಾನಿದೆ, ಎಲ್ಲೋ ಹೋದೆಯಪ್ಪ ನೀನು? ನೋಡು ನನ್ನ ಸ್ಥಿತಿ, ಏನು ಅವಳಿಗೆ ಶಕ್ತಿ ಇಲ್ವಾ? ಕ್ಷಣ ಮಾತ್ರ ದುರ್ಯೋಧನಾದಿಗಳನ್ನು ಒಂದು ದಿವ್ಯ ದೃಷ್ಟಿ ನೋಡಿದ್ರೆ ಎಲ್ಲ ಸುಟ್ಟು ಬೂದಿ ಆಗೋಗ್ತಾರೆ, ಅಷ್ಟು ಪವರ್ ಇದೆ ಅವಳಿಗೆ. ಅಷ್ಟು ಶಕ್ತಿ ಸ್ವಾಭಾವಿಕವಾಗಿ ಹೊಂದಿರೋಳು, ಆದರೂ ದೇವರಿಗೆ ಮೊರೆ ಹೊಕ್ಕಿದ್ದಾಳೆ ಎಂದ ಅರ್ಥನು ನಮಗೆ ಒಂದು ಶಿಕ್ಷಣೆ ಕೊಡ್ತು. ಬದುಕಿನಲ್ಲಿ ದೇವರನ್ನೇ ನಂಬು, ಬೇರೆ ಯಾರನ್ನು ನಂಬಿದರೂ ಎಲ್ಲರೂ ಕೈ ಬಿಟ್ಟು ಹೋಗ್ತಾರೆ. ಆಗ ದೇವರು ಮೊರಗಿಟ್ಟ, ದೇವರು ಬಿಡಲಿಲ್ಲ, ಬಂದೇ ಬಿಟ್ಟ ಅವಳಿಗೆ ಅನುಗ್ರಹ ಮಾಡಿದ. ಅಂದಮೇಲೆ ನಾವು ಅಧಿಭೂತ ದೇಹಕ್ಕಾಗುವಂಥ ರೋಗಾದಿಗಳು, ಉಪದ್ರವಗಳು, ಅಧ್ಯಾತ್ಮ, ನಾನಾ ಪ್ರಕಾರವಾದ ಮನಸ್ಸಿನ ರೋಗಗಳು, ಆದಿ ವ್ಯಾಧಿ, ಜನ್ಮಾದಿ ವ್ಯಾಧಿ, ಆದಿ ವ್ಯಾಧಿಗಳಿಂದ ಸಿಕ್ಕಾಕೊಂಡಿದೆ. ಅಧಿದೈವಿಕ, ಈ ಒಂದು ವರ್ಷದಲ್ಲಿ ನೋಡಿ ಪಾಠ ಇಲ್ಲ, ಪ್ರವಚನ ಇಲ್ಲ, ನಾಳೆಗೇನಾಗತ್ತೆ, ನಾಳೆ ಏನಾಗತ್ತೆ, ಮನೆಯಿಂದ ಹೊರಗಡೆ ಕಾಲಿಡಕ್ಕೂ ಭಯ, ಹೇಗೆ ಯಾರಿಂದ ಯಾವ ರೀತಿಯಿಂದ ಬಂದು ಸೇರ್ಕೊಳ್ಳುತ್ತೋ ನಮಗೆ ಅಂತ ಭಯ. ಇದೆಲ್ಲ ಆದಿದೈವ, ಅಧಿದೈವ ಬಹಳ ಕಷ್ಟ ಇದೆ. ಅತಿವೃಷ್ಟಿ ಮಳೆ ಬರೋದು, ಅಥವಾ ಮಳೆನೇ ಆಗದೇ ಇರೋದು ಅನಾವೃಷ್ಟಿ ಅಂತ ಹೇಳ್ತೀವಿ, ಅಥವಾ ಚಂಡಮಾರುತ. ಉತ್ತರ ಕರ್ನಾಟಕದಲ್ಲಿ ನೋಡಿದಾಗ ಎಷ್ಟು ಭಯ ಆಗುತ್ತೆ. ಇವೆಲ್ಲ ನೋಡಿದಾಗ ಎಷ್ಟು ಈ ಥರ ತಾಪಗಳಲ್ಲಿ ಬೆಂದು ಹೋಗ್ತಾ ಇದ್ದೀನೋ, ಕೃಷ್ಣ ನೀನೇ ನಮ್ಮನ್ನು ರಕ್ಷಣೆ ಮಾಡು. ಕರ್ಣ ನಿಯಾಮಕನೇ ಕರ್ಣಾಳು ನೀನೆಂದು ಮೊರೆ ಹೊಕ್ಕೆ ನಾನಾ ಪರಿಯಲ್ಲಿ ಮಧ್ವೇಷ
ಮರಳು ಮಾಡುವುದು ಉಚಿತವಲ್ಲ. ಕರ್ಣ ನಿಯಾಮಕ, ಸರ್ವೇಂದ್ರಿಯ ಪ್ರೇರಕ. ನನ್ನ ಎಲ್ಲ ಇಂದ್ರಿಯಗಳಿಗೂ ಅಭಿಮಾನಿ ದೇವತೆಗಳಿದ್ದಾರೆ. ಅಭಿಮಾನಿ ದೇವತೆಗಳ ಜೊತೆಯಲ್ಲೂ ಮುಖ್ಯ ಪ್ರಾಣದೇವರಿದ್ದಾರೆ. ನೀನು ಅಲ್ಲೂ ಒಂದು ರೂಪದಿಂದಿದ್ಯಾ. ಇಂದ್ರಿಯಾಭಿಮಾನಿ ದೇವತೆಗಳು ನಿಂತು ಪ್ರೇರಣೆ ಮಾಡಿ ನನ್ನ ಎಲ್ಲ ಇಂದ್ರಿಯಗಳು ಕೆಲಸ ಮಾಡ್ತಿದೆ. ಕರ್ಣ ನಿಯಾಮಕ ಅಂದರೆ ಋಷಿಕೇಶ ಅಂತ. ಹೇ ಋಷಿಕೇಶ, ಕರುಣಾಳು, ನೀನು ದಯಾಸಾಗರ. ನಾನಾ ಪರಿಯಲ್ಲಿ ಮೊರೆ ಹೊಕ್ಕ, ನಾನಾ ರೀತಿಯಲ್ಲಿ ಪೆಟ್ಟು ತಿಂದು ತಿಂದು ನನಗೆ ಹೇಗೆ ನಿನ್ನ ಸ್ತೋತ್ರ ಮಾಡಬೇಕು ಅಂತ ತಿಳಿತಾ ಇಲ್ವೋ? ಹೇಗೆ ಸ್ತೋತ್ರ ಮಾಡಿದ್ರೆ ನನ್ನ ಸಮಸ್ಯೆ ಪರಿಹಾರ ಮಾಡ್ತೀಯ? ಆದರೆ ಸ್ತೋತ್ರ ಮಾಡೋ ಪದ್ಧತಿ ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ನಿನ್ನನ್ನು ಮೊರೆ ಹೋಗ್ಬಿಟ್ಟಿದ್ದೀನಿ, ನಿನಗೆ ಶರಣಾಗತನಾಗಿದ್ದೀನಿ. ಮಧ್ವೇಶ, ಮಧ್ವಾಚಾರ್ಯರಿಗೆ ಈಶ, ಜಗತ್ತಿಗೆ ಆನಂದ ಕೊಡುವ ಈಶ ನೀನು. ಪ್ರತಿಯೊಬ್ಬ ಜೀವರ, ಸಾತ್ವಿಕ ಜೀವರ ಸ್ವರೂಪಭೂತವಾದಂಥ ಆನಂದವನ್ನು ಕೊಡುವ ಈಶ ವಿಷಯದಲ್ಲಿ ನೀನೇ ಈಶ, ಬೇರೆ ಯಾರೂ ಅಲ್ಲ. ಅದಕ್ಕೆ ನಿನಗೆ ಮಧ್ವೇಷ. ಮರಳು ಮಾಡುವುದು. ನನಗೆ ಹೇಗಾಗಿದೆ ಪರಿಸ್ಥಿತಿ ಅಂದರೆ, ಬೇಕಾದಷ್ಟು ಶಾಸ್ತ್ರ ಓದ್ತೀವಿ, ತಿಳ್ಕೊತೀವಿ, ಆದರೆ ಎಲ್ಲ ನಿನ್ನ ಮರುಕ್ಷಣದಲ್ಲಿ ಮರೆತು ಹೋಗ್ತೀವಿ. ಇದಕ್ಕೆ ಕಾರಣ ಏನು? ನೀನು ಮಾಡಿದೆಯಾ? ಯಶೋಧ ಕೃಷ್ಣನ ಪುಟ್ಟು ಬಾಯಿಲಿ ಬ್ರಹ್ಮಾಂಡ ನೋಡಿ ಗರ್ಗಾಚಾರ್ಯರು ಕೃಷ್ಣನಿಗೆ ನಾಮಕರಣ ಮಾಡಬೇಕಾದ್ರೆ, ಅಮ್ಮ ಈ ಕೂಸು ಸಾಮಾನ್ಯದಲ್ಲ, ವೈಕುಂಠಪತಿ ನಾರಾಯಣ ಅಂತ ಹೇಳಿದ್ದು ಮಾತು ನೆನಪಿಗೆ ಬಂತು. ಕೃಷ್ಣನನ್ನು ಕೂಡಿಸಿ ಪ್ರದಕ್ಷಿಣ ನಮಸ್ಕಾರ ಸ್ಟಾರ್ಟ್ ಮಾಡಿಬಿಟ್ಟು, ಈ ಭಾಗ್ಯ ನನಗೆ ಎಲ್ಲಿ ಸಿಗತ್ತೆ ಅಂತ. ದೇವರಂದ, ನನ್ನ ತಾಯಿಗೆ ನಾನು ಈಗಲೇ ದೇವರನ್ನು ಕಾಣಿಸ್ಬಿಟ್ರೆ, ಗೊತ್ತಾಗ್ಬಿಟ್ರೆ ಇವಳು ನನಗೆ ಊಟಕ್ಕೆ ಹಾಕೋಲ್ಲ, ಬರೇ ಪ್ರದಕ್ಷಿಣ ನಮಸ್ಕಾರ ಕೂಡಿಸ್ಬಿಡ್ತಾಳೆ ಅಂತ ಹೇಳಿ ವೈಷ್ಣವಿ ಮಾಯಾ ವೇತನು, ದೇವರ ಮಾಯ ಇಚ್ಛಾ ಹಾಕದ ಏನು, ನಾನು ಭೂಮಿ ಮೇಲಿರೋ ತನಕ ನಾನು ದೇವರು ಅನ್ನೋ ಜ್ಞಾನ ಇವಳಿಗೆ ಬರಬಾರದು. ಅಲ್ಲಿಂದ ನೋಡಿ ಒಂದು ದಿನವೂ ಕೃಷ್ಣ ನನ್ನ ದೇವರು ಅಂತೇಳಿಲ್ಲ, ನನ್ನ ಮಗ ಅಂತಾನೆ ತಿಳ್ಕೊಂಡು. ಬೇಕಾದಷ್ಟು ಜನ ತಿಳುವಳಿಕೆ ಕೊಟ್ಟರು, ಅಮ್ಮ ಅವನು ಸಾಕ್ಷಾತ್ ಜಗನ್ಯಾಮಕ, ಜಗದೊಡೆ, ನನ್ನ ಮಗನೇ ಅವನು. ಯಾಕೆ ಅಲ್ಲ, ಆ ತಾಯಿ ನೇರವಾಗಿ ಕೃಷ್ಣನ್ ನೋಡಿದಂಥ ಭಾಗ್ಯ ಎಲ್ಲರ ಮುಂದೆ ತಾಯಿಯನ್ನು ತೋರಿಸಿ, ಕೃಷ್ಣ ಇವಳು ನನ್ನ ತಾಯಿ ಅಂತ ಹೇಳಿಕೆ ಕೊಟ್ಟ. ದೇವರ ಕಾಲದಲ್ಲಿದ್ದಂಥ ಮಹಾಜ್ಞಾನಿಗೆ, ಯಶೋಧಾದೇವಿಗೆ ಈ ಥರ ಆದರೆ ನಾವೆಲ್ಲ ಪುರಾಣ ಕೇಳೋರು, ಪುರಾಣ ಪುಸ್ತಕ ಓದೋರು, ನಮಗೆಲ್ಲ ಎಷ್ಟು ಕ್ಷಣ ಮಾತ್ರಕ್ಕೆ ಹಾರೋಗ್ಬಿಡುತ್ತೆ. ಎಷ್ಟು ಕೇಳ್ತೀವಿ ಎಲ್ಲ ಮರ್ತೇ ಹೋಗುತ್ತೆ. ಯಾಕೆ ಹೀಗೆ ಮಾಡ್ತಿದ್ಯಾ ನೀನು? ಉಚಿತವಲ್ಲ. ನೀನು ಹೀಗೆ ಮಾಡ್ದು ಸರಿಯಲ್ಲ. ಯಾಕೆ ನನ್ನನ್ನು ತೊಗೊಂಡೋಗಿ ಮತ್ತೆ ಅದರಲ್ಲಿ ಸಂಸಾರದಲ್ಲಿ ಅದ್ದು ಬಿಡ್ತಿದೆಯಲ್ಲೋ. ಪ್ರಿಯವರ್ತ ರಾಜ ಸರ್ವಸ್ವ ಬಿಟ್ಟು ಹೊಡೋದ. ತಂದೆಗೆ ರೈಟಿಂಗ್ನಲ್ಲಿ, ಓರಲ್ಲಿ ರೈಟಿಂಗ್ನಲ್ಲಿ ಎರಡು ಕೊಟ್ಟಾನೆ. ನೀ ಬೇರೆಯವ್ರಿಗೆ ಯಾರು ಬೇಕಾದರೆ ಈ ರಾಜ್ಯದ ಸಂಪತ್ತು ಕೊಡುವುದು, ನನಗೇನು ಬೇಡ ಅಂತ ಅರಣ್ಯದಲ್ಲಿ ಹೋಗಿ ಕೂತ್ಕೊಂಡ. ಮನು 100 ಬಾರಿ ಹೇಳ್ದ, ಕುಸು ಹಂಗೆ ಮಾಡಬೇಡ, ಮದುವೆ ಮಾಡ್ಕೊಳ್ಳೋ, ಈ ಸಂಪತ್ತು ನೀನು ಕಾಯ್ಬೇಕು, ಇದು ಪ್ರಜೆಗಳನ್ನು ಪರಿಪಾಲನೆ ಮಾಡೋದೇ ಒಂದು ದೊಡ್ಡ ಸೇವೆನೋ, ಬೇಡ ಅಂತ. ಬೇಡಪ್ಪ, ನನಗೆ ಇದು ಯಾವುದು ಬೇಡ, ಮದುವೆ ಬೇಡ, ಮಕ್ಕಳು ಬೇಡ, ರಾಜ್ಯ ಕೋಶ ಸಂಪತ್ತು ಯಾವುದು ಬೇಡ ಬೇಡ ಅಂತ ಹೋಗಿ ಅರಣ್ಯದಲ್ಲಿ ಕೂತ್ಕೊಂಡ. ಆತ್ಮಾರಾಮ. ದೇವರಂದ, ಅದು ಹೆಂಗೆ ಹೋಗಿ ಸಾಧ್ಯ? ನನ್ನ ಕಂಟ್ರೋಲಲ್ಲಿರೋ, ನೀನು ಎಳ್ಕೊಂಬರ್ತೀನಿ ನೋಡು ಅಂತಂದ. ಬ್ರಹ್ಮದೇವರು ಹೋದರು. ಯಾಕೋ ಅಂತ. ಸ್ವಾಮಿ ನನಗೇನು ಬೇಡ, ನಾ ಎಲ್ಲ ರೈಟಿಂಗ್ನಲ್ಲಿ ಓರಲ್ಲಿ ಎರಡು ಕೊಟ್ಬಿಟ್ಟು ನನಗೇನು ಬೇಡ. ಅವ್ರು ಹೇಳಿದ್ರು, ಸಹ ಷಟ್ಸಪತ್ನಃ, ನಿನ್ನ ಜೊತೆಲಿ 6 ಜನ ಹೆಂಡತಿರಿದ್ದಾರಲ್ಲ, ಅವ್ರನ್ನೆಲ್ಲ ಏನು ಮಾಡಿದೆ ಅಂತ. ಇಲ್ಲ, ನಮ್ಗೆ ಮದುವೆನೇ ಆಗಿಲ್ಲ, 3 ಎಳೆ ನೋಡಿ ಸ್ವಾಮಿ, ನನಗೆ ಜನವಾರ ಮದುವೆನೇ ಆಗಿಲ್ಲ ಅಂತಂದ. ಅಲ್ಲೋ 6 ಜನ ಹೆಂಡತಿರಿದ್ದಾರೆ ನೋಡು. ಯಾರು? ಒಂದು ಕಾಮ, ಕ್ರೋಧ, ಮದ, ಮೋಹ, ಇವರೆಲ್ಲ ಏನು? ಇವ್ರನ್ನೆಲ್ಲ ಇಟ್ಕೊಂಡು ನೀವು ಬದುಕಲಿ ಕೂತ್ಕೊಂಡು ತಕ್ಷಣ ನೀನು ಅಪರೋಕ್ಷ ಜ್ಞಾನಿ ಆಗಲ್ಲ, ತಪಸ್ವಿ ಆಗಲ್ಲ. ಈಸಬೇಕು, ಇದ್ದ ಜಯಿಸಬೇಕು.
ಅಲ್ಲಿಂದ ಬಂದ ಮಹಾನುಭಾವ ಏನೋ 1-2 ವರ್ಷ ಆಳ್ಬಿಟ್ಟು ಏನೋ ಹೊಟ್ಟೋಗ್ತಾನೆ ಮತ್ತೆ ಅರಣ್ಯ. ನೀವು ಆಳಿದೆಷ್ಟು ವರ್ಷಾನುಗಟ್ಲೆಲ್ಲ, ಲಕ್ಷ ವರ್ಷದ ಮೇಲೆ ಆಳ್ಬಿಟ್ಟ ರಾಜ್ಯ. ಬೇಡ ಅಂದೋನು ಮದುವೆ ಮಾಡಿಕೊಂಡು 10 ಜನ ಮಕ್ಕಳನ್ನ ಪಡೆದು ಏನು ಇವನು ರಾಜ್ಯ ಕೋಶ 24 hours ಲೈಟಿನ ವ್ಯವಸ್ಥೆ ಮಾಡಿದನು. ಪ್ರಿಯವ್ರತ ರಾಜನಿಗೆ ವೋಟ್ ಆಫ್ ಥ್ಯಾಂಕ್ಸ್ ನಾವು ಇವತ್ತಿಗೂ ಹೇಳಬೇಕು, ಕೃತಜ್ಞತೆ. ಯಾಕೆ ನನ್ನ ರಾಜ್ಯದಲ್ಲಿ 12 ಗಂಟೆ ಕಾಲ ಬೆಳಕು, 12 ಗಂಟೆ ಕಾಲ ಕತ್ಲು ಅನ್ನೋದು ಇರಲೇಬಾರದು. 24 hours ಬೆಳಕು. ಅವನು ಏನು ಮಾಡಲಿಲ್ಲ, ಸೂರ್ಯನ ಸುತ್ತಲೂ 7 ಸಲ ಪ್ರದಕ್ಷಿಣೆ ಹಾಕಿದ. 24 ಗಂಟೆ ಕಾಲಕ್ಕೆ ಬೆಳಕು ಬರೋ ಹಂಗೆ ಮಾಡಿಬಿಟ್ಟ. ಇವತ್ತಿಗೂ ಅದು ಅನುಭವ ಇದೆಲ್ಲ. ಅದೆಲ್ಲಿದ್ರೆ ಈಗ ನೋಡಿ ಕತ್ಲಾಯ್ತಲ್ಲ ಅಂದರೆ ಇನ್ನೊಂದು ಕಡೆ ಬೆಳಕು ಹಾಕ್ತೀರಿಯಪ್ಪ. ಸಾಫ್ಟ್ವೇರ್ ಹುಡುಗರು ರಾತ್ರಿ ಹೊತ್ತು ಕೂತ್ಕೊಂಡು ಕೆಲಸ ಮಾಡೋದು, ಮನೇಲಿ ಮಕ್ಕಳು ತಂದೆ ತಾಯಿ ನೋಡ್ತಿರ್ತಾರೆ. ಅಯ್ಯೋ ಬಿಡಿ ನಮ್ಮ ಮಗನ ಹುಚ್ಚಿಡಿಯೋದು ಒಂದು ಉಳಿದಿದ್ದೀರಿ. ಯಾಕೆಂದರೆ ರಾತ್ರಿ ಎಲ್ಲ ಕೆಲಸ ಮಾಡ್ತಾ ಕೂತಿರು. ಸರಿ, ನಮಗೆ ಬೆಳಕಾಯಿತು, ಇನ್ನು ಹುಡುಗ ಇನ್ನೇನು ಮಲ್ಕೊಳ್ಳಿ ಬಿಡಪ್ಪ ಅಂತಂದರೆ ಅವನಾಗಲೇ ಎದ್ದು ಕೂತಿರಬೇಕಂದ್ರೆ ಇಲ್ಲಿ ದೇಶದ ಬೆಳಕಾಯ್ತು, ಮತ್ತೆ ಇಲ್ಲಿ ಸುರು ಕೆಲಸ. ಹಿಂಗಾಗ್ತಾ ಇದೆ ನೋಡಿ. ಪ್ರಿಯವ್ರತ ರಾಜ ಎಲ್ಲ ಬೇಡ ಅಂತ ಹೋದನ್ನು ಎಳ್ಕೊಂಬಂದ ದೇವರು. ಬಾಪ ಇನ್ನೂ ಇದೆ ನಿನಗಿಲ್ಲೂ ಋಣಾನು ಬಂದ ಇದೆ, ಹಾಗೆಲ್ಲ ನಿನ್ನ ಬಿಟ್ಟು ಕಳಿಸಲ್ಲಪ್ಪ. ಎಷ್ಟು ಕಷ್ಟ ಇದೆ ಇದನ್ನು ಬಿಡಿಸ್ಕೊಂಡು ಹೋಗೋದು. ಅದಕ್ಕೆ ದಾಸರು ಹೇಳ್ತಾರೆ, ಹಲಸಿನ ಹಣ್ಣಿನಲ್ಲಿರುವ ಅಂಟಿನ ದ್ರವದಂತೆ ಈ ಸಂಸಾರ. ಹಲಸಿನ ಹಣ್ಣು ತಿನ್ನಬೇಕು ಅಂತ ಬಹಳ ಆಸೆ ಇದೆ ರೀ. ಆದರೆ ಪೂರ್ವದಲ್ಲಿ ಅದಕ್ಕೆ ಸಂಸ್ಕಾರ ನಾವು ಏನೇನು ಮಾಡ್ಕೊಳ್ಬೇಕು ಎಂದು ತಿಳಿದಿಲ್ಲ. ಆ ಚಾಕುವಿಗೆ ಎಣ್ಣೆ ಹಚ್ಚಬೇಕು ಗೊತ್ತಿಲ್ಲ, ನನ್ನ ಕೈಗೆ ಎಣ್ಣೆ ಹಚ್ಕೊಳ್ಬೇಕು ಅಂತ ಗೊತ್ತಿಲ್ಲ, ಆದರೆ ತಿನ್ನಬೇಕು ಅಂತ ಆಸೆ. ಹಲಸಿನ ಹಣ್ಣಿನ ಒಳಗಡೆ ಆ ಚಾಕುನ ಹಾಕಿದ್ರೆ ಹೆಚ್ಚಬೇಕು ಅಂತ ಹೋದರೆ ಹಾಲಿನ ಅಂಟಿನ ದ್ರವ ಚಾಕುವನ್ನು ಬೆಗ್ಗೆಗೆ ಹಿಡ್ಕೊಂಡ್ಬಿಡ್ತು. ಬಲವಂತ ಮಾಡಿ ಕಿತ್ತಿದ್ವಿ, ಆ ಅಂಟು ನನ್ನ ಕೈ ಬೆರಳಿಗೆಲ್ಲ ಹಿಡ್ಕೊಂಡು ಈ ಕೈ ಬೆರಳಂತ ಕಿತ್ಕೊಳ್ಳೋಕೆ ಹೋದ್ರೆ ಈ ಬೇ ಹಿಡಿದು. ಸಂಸಾರ ನಮ್ಗೆ ಎಲ್ಲಿದೆ ಸಮಸ್ಯೆ? ಸುತ್ಕೊಂಡು ಇದರಲ್ಲೇ ಚಕ್ರತೀರ್ಥದಲ್ಲಿ ಸಿಕ್ಕಿದ ಸುಳಿಯಲ್ಲಿ ಸಿಕ್ಕಿದ ಮನುಷ್ಯನ ಸ್ಥಿತಿ ಹೇಗಾಗುತ್ತಾ ನಮ್ಮ ಸ್ಥಿತಿ ಹಂಗಾಗಿದೆ. ಅದಕ್ಕೆ ಜಗನ್ನಾಥದಾಸ್ ಹೇಳ್ತಾರೆ, ನೀ ಮಾಡಬೇಕಷ್ಟೇ ಹೊರತು ನಮ್ಮನ್ನು ಕರ್ಕೊಂಡು ಯಾಕೆ ಇದ್ರಲ್ಲಿ ಬೀಳಿಸ್ತಿದ್ಯಾ ಅಂತ ಕೇಳ್ತಾರೆ. ಮತದೊಳಗೆ ಮಧ್ವಮತ, ವ್ರತದೊಳಗೆ ಹರಿದಿನವು, ಕಥೆಯೊಳಗೆ ಭಾಗವತ ಕಥೆಗೆನ್ನಿ ಮೂರ್ಲೋಕ ಕತಿಶಯ ಶ್ರೀಕೃಷ್ಣ ಪ್ರತಿಮೆನ್ನಿ. ಮತದೊಳಗೆ ಮಧ್ವಮತ, ಮತದೊಳಗೆ ಮಧ್ವಮತ ಭಗವಂತನ ದರ್ಶನಕ್ಕೆ ಉತ್ಕೃಷ್ಟವಾದ ಮತ. ರಾಘವೇಂದ್ರ ಸ್ವಾಮಿಗಳು ಕೇನೋಪನಿಷತ್ ಖಂಡಾರ್ಥ ಹೇಳ್ತಾರೆ, ಇಹ ಛೇದವೇದೀತ್ ಅತ ಸತ್ಯಮಸ್ತಿ. ಒಂದೇ ಬಾರಿ ದೇವರಿ ಇದೊಂದು ಗೋಲ್ಡನ್ ಆಪರ್ಚುನಿಟಿ ಅಂತ ಹೇಳ್ತಾರೆ. ಒಂದು ಸಲ ಮಧ್ವಮತ ಕೇಳುವ ಭಾಗ್ಯ, ಮಾಧ್ವನಾಗಿ ಹುಟ್ಟುವ ಭಾಗ್ಯ ಒಂದು ದೊಡ್ಡ ಗೋಲ್ಡನ್ ಆಪರ್ಚುನಿಟಿ. ಎಷ್ಟೋ ಕೋಟಿ 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 ಜನ್ಮದಲ್ಲಿ ಮಾಡಿದ ಪುಣ್ಯದ ಫಲ ಅಂತ ತಿಳಿ ಅಂತ ಹೇಳಿ ಹೇಗೆ ಕೊಡ್ತಾರೆ ಅವರು ಹೇಳೋ ಕ್ರಮ ನೋಡಿಬಿಟ್ರೆ ಅಷ್ಟೇ. ಅವ್ರು ಹೇಳ್ಬೇಕಾದ್ರೆ ತತ್ರಾಪಿ ಜನ್ಮಕೋಟಿಷು ಮಾನವತ್ವ, ಮನುಷ್ಯನಾಗಿ ಹುಟ್ಟೋದೇ ದೊಡ್ಡ ಭಾಗ್ಯ. ತತ್ರಾಪಿ ಜನ್ಮಕೋಟಿಷು ಬ್ರಾಹ್ಮಣತ್ವ, ತತ್ರಾಪಿ ಜನ್ಮಕೋಟಿಷು ವೈಷ್ಣವತ್ವ, ತತ್ರಾಪಿ ಜನ್ಮಕೋಟಿಷು ಮತ್ಪರತ್ವ. ಆಚಾರ್ಯರ ಸಿದ್ಧಾಂತ ನನ್ನ ಕಿವಿಗೆ ಇನ್ನು ಕೇಳಿಸ್ತಾ ಇದೆ ಅಂದರೆ, ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ, ಪಂಚಭೇದ ತಾರತಮ್ಯ, ಇದು ಪ್ರಾಕ್ಟಿಕಲ್ ಸಿದ್ಧಾಂತ. ನಮ್ಮ ದೇಶದಲ್ಲಿ ನಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ. ಬೇರೆ ದೇಶಗಳಲ್ಲಿ ಹೋಗಿ ಬಂದಂಥ ಕೆಲವರು ಗಣ್ಯ ಪರಿಚಿತರು ಹೇಳ್ತಾರೆ, ಅತ್ಯಂತ ಶ್ರೀಮಂತರು ಹೋಗುವ ರಸ್ತೆಯಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಆ ರಸ್ತೆಯಲ್ಲಿ ಹೋದರೆ ಅವನಿಗೆ ಪೆನಾಲ್ಟಿ ಹಾಕ್ತಾರಂತೆ. ಇವತ್ತಿನ ಆ ಸ್ಥಿತಿ ನಮ್ಮ ದೇಶಕ್ಕೆ ಬಂದಿಲ್ಲ. ಇಷ್ಟು ಸೂಕ್ಷ್ಮ. ಅಂದಮೇಲೆ ಪ್ರಾಕ್ಟಿಕಲ್ ಆಗಿರುವಂಥ ಸಿದ್ಧಾಂತ ಇದು ಕಾಲ್ಪನಿಕವೇ ಇಲ್ಲ. ಆಚಾರ್ಯರು ಆಚಾರ್ಯ ಹೇಳ್ತಾರೆ, ನಾನೇನು ತಪ್ಪು ಹೇಳ್ತಿದ್ದೀನ? ಪಂಚಭೇದ ತಾರತಮ್ಯ ಪ್ರತಿಯೊಬ್ಬರಲ್ಲೂ ತುಂಬಿಕೊಂಡಿದೆ. ಪಂಚಭೇದ ರಕ್ತ ಒಂದು ತೋಳಿಗೆ ಅಂತ ಹೇಳ್ತಾರೆ. ಇವತ್ತು ನಾನು ಹೇಳ್ತೀನಿ, ನನ್ನ ದೇಹದಲ್ಲಿ ಹರಿಯೋ ರಕ್ತನೂ ಕೆಂಪಿದೆ,
ಅವನ ರಕ್ತದಲ್ಲಿ ಅವನ ದೇಹದಲ್ಲಿ ಹರಿಯೋ ಕೆಂಪೆ. ಹಾಗಾರೆ ಅಂತ ಹೇಳಿ ನನಗೆ ರಕ್ತಹೀನತೆ ಇದೆ ಅಂತ ಹೇಳಿ ಅವನ ದೇಹದ ರಕ್ತ ನಾನು ಡೈರೆಕ್ಟಾಗಿ ತೊಳಕ್ ಬರತ್ತಾ? ಬರಲ್ಲ ಅಂತ ಹೇಳಿ. ಯಾಕೆಂದ್ರೆ ನಿಂದು ಯಾವ ಪಾಸಿಟಿವ್, ಅವನು ಏನಿದೆ ನೋಡ್ಕೊ. ಅದು ಕರೆಕ್ಟಾಗಿ ಮ್ಯಾಚ್ ಆಯಿತು ಅಂದರೆ ಉಪಯೋಗ ಆಗುತ್ತೆ. ಅದೇನು ಬೇಕಲ್ಲ ಅಂತ ಅಂತಿದ್ರೆ ಹುಚ್ಚಾಗಿ ಹೋಗ್ತೀನಿ ಆಮೇಲೆ. ಅಂದರೆ ರಕ್ತದಲ್ಲೂ ಭೇದ ಇದೆ ನೋಡಿ. ಒಂದು ರಕ್ತದ ಪರೀಕ್ಷೆಯಿಂದ ನಿನ್ನ ದೇಹಕ್ಕೆ ಸಂಬಂಧಪಟ್ಟ ಏನೇನು ರೋಗಗಳಿಂದ ಕಂಡುಹಿಡಿಯಲ್ವಾ? ಏನಾಗಿದೆ ಎಂಬುದನ್ನು ಕಂಡು ಹಿಡಿದಾನಂದ್ರೆ ಒಂದು ನೋಡೋದಕ್ಕೆ ಕೆಂಪಾಗಿರ್ಬಹುದ್ರಿ, ನಿನ್ನ ದೇಹದಲ್ಲಿ ಯಾವ್ಯಾವ ರೋಗಗಳಿದೆ ಎಂಬುದನ್ನು ಕಂಡು ಹಿಡಿಯೋದಕ್ಕೆ ರಕ್ತ ಪರೀಕ್ಷೆನೇ ಪ್ರಧಾನ ಅಲ್ಲ. ಶುಗರ್ ಇದೆಯೋ, ಅದಿದೆಯೋ, ಇದಿದೆಯೋ, ಎಷ್ಟು ಟೆಸ್ಟ್ ಮಾಡ್ತಾರೆ. ಆ ಟೆಸ್ಟಿಂಗ್ನೆಲ್ಲ ರಕ್ತ ಹೀರ್ಕೊಂಡ್ಬಿಟ್ಟಿರ್ತಾರೆ ಡಾಕ್ಟ್ರು. ಅವ್ನ ಕೊನೆಗೆ ನೋಡಿ ರಕ್ತ ಇಲ್ಲ, ಅದಕ್ಕೆ ಆಪ್ರೇಷನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಡ್ತಾರೆ. ಯಾಕೆ ನೀವು ಆಗಲೇ ಒಂದು ಬಾಟ್ಲಿ ಎಳೆದ್ಬಿಟ್ಟಿರ್ತಾರೆ. ಆ ಟೆಸ್ಟು ಈ ಟೆಸ್ಟ್ ಒಂದು ಕೊನೆಗೆ ರಕ್ತ ಇಲ್ಲಂಗೆ ಕೂತು. ನಮ್ದೆಲ್ಲ ಅಷ್ಟೇ, ಬರೇ ಉಪವಾಸ ಮಾಡೋದು, ಅದು ತಿನ್ನೋದು, ಇದೇನಾದು ಇಲ್ಲ, ಇದು ಬರಲ್ಲ, ಆದ ಮಡಿಗೆ ಬರಲ್ಲ, ಈ ಮಡಿಗೆ ಬರಲ್ಲ. ಕೊನೆಗೆ ನಮ್ಗೆ ಸಿಗೋದೇನು ಅಂದರೆ ರಕ್ತಹೀನೆ, ನೀವೆಲ್ಲರ ರಕ್ತ ಬಾಟ್ಲು ತೊಗೊಂಬನ್ನಿ ಮಾಡಿಕೊಡ್ತೀವಿ. ಕೊನೆಗೆ ಯಾವೊಂದೋ ರಕ್ತ ತೊಗೊಂಡು ನಾವು ಹಾಕ್ಕೊಳ್ತೀವಿ. ಅದಕ್ಕೆ ಹೇಳ್ತಾರೆ ಒಂದು ರಕ್ತದಲ್ಲಿ. ಜಗನ್ನಾಥದಾಸರು ಇದೇನೇ ಮಾತು ಪಂಚಭೇದದ ಬಗ್ಗೆ ಎಷ್ಟು ಅನುಭವದ ಮಾತನ್ನು ಬಿಡಿಸಿಕೊಡ್ತಾರೆ ಅಂದರೆ ಹರಿಕಥಾಮೃತ ಸಾರದಲ್ಲಿ ಒಂದೇ ದ್ರಾಕ್ಷಿ ಹಣ್ಣಿನ ಗೊಂಚಿಲನಂತೆ ಪಂಚಭೇದ ತಾರತಮ್ಯ ಎಷ್ಟು ವಿಚಾರ ಹೇಳ್ತಾರೆ. ದ್ರಾಕ್ಷಿ ಹಣ್ಣಿನ ಗೊಂಚಲು ನೋಡಿದೀವಿ. ಆ ಗೊಂಚಲು ಒಂದಕ್ಕೊಂದು ನಿಕಟ ಎಷ್ಟು ಹತ್ತಿರದಲ್ಲಿರೋದು ನಮಗೆಲ್ಲರಿಗೂ ಅನುಭವ ಇದೆ. ಹಣ್ಣು ಮಾರುವನು ಒಂದು ಗೊಂಚಲಿರುವ ಹಣ್ಣನ್ನು ಕಿತ್ತಿ ನಮ್ಮ ಕೈಲಿ ಕೊಡ್ತಾನೆ, ತಿಂತೀವಿ, ತಿಂದುಕೊಳ್ಳೆ ಸಿಹಿದೆ ನೋಡಿ ಸರ್, ನಿಮ್ಗೆ ಇದೇ ಗೊಂಚಲಾಗ್ತೀನಿ ತೊಳಿ, ನಿಮಗೆ ನಾನು ಮೋಸ ಮಾಡಲ್ಲ ತೊಳಿ. ಏನು ಸಂತೋಷದಿಂದ ಟೆಸ್ಟ್ ಮಾಡಿ ತಿಂದು ಬಂದಿನಿ, ಎಲ್ಲ ಮನೆಗೆ ತೊಗೊಂಬಂದು ಗೊಂಚಲು ಹೆಂಡತಿ ಕೈಲಿ ಕೊಟ್ಟು ನೋಡೆ ಸ್ಯಾಂಪಲ್ ನೋಡಿ ತೊಗೊಂಡು ಬಂದಿರೋದು. ಸರಿ, ಇನ್ನೊಂದು ಹಣ್ಣು ಕಿತ್ಕೊಂಡ ಬಾಯಲ್ಲಿ ಹಾಕ್ಕೊಂಡ್ರೆ ಹುಣಸೆ ಹಣ್ಣು ನಾಚ್ಕೊಳ್ಬೇಕ್ರೆ ಅಷ್ಟು ಹುಳಿ. ಜಗನ್ನಾಥದಾಸರು ಹೇಳ್ತಾರೆ ನೋಡಿ, ನಿನ್ನ ವ್ಯಾಪ್ತಿ ತಪ್ಪು, ತಿಳುವಳಿಕೆ ತಪ್ಪಿದೆ. ಒಂದು ಹಣ್ಣು ಸಿಹಿದ ಮಾತ್ರಕ್ಕೆ ಇನ್ನೊಂದು ಹಣ್ಣು ಸಿಹಿ ಇರಬೇಕು ಅಂತ ನಿನ್ನ ಏನು ತಿಳುವಳಿಕೆ ಭ್ರಮೆ ಅದು. ಶ್ರೀಮನಾಚಾರ್ಯ ಅದೇ ಹೇಳ್ತಾರೆ, ಮಧ್ವಾಚಾರ್ಯರು ಹೇಳೋದು ಇಷ್ಟೇ. ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿರ್ಬೋದು 4 ಜನ ಮಕ್ಕಳು, ಆದರೆ ಒಂದೇ ಸ್ವಭಾವದವರು ಅಂತ ತಿಳುವಳಿಕೆ ತಪ್ಪು. ಎಷ್ಟು ದೇಹದಿಂದ ಬದಲಾವಣೆ ಮಾಡಿ ತೋರಿಸ್ತಾನೆ ದೇವರು. ಒಂದೇ ತಾಯಿ ಹೊಟ್ಟೆಲಿ ಹುಟ್ಟು ಒಂದೇ ಥರ ಇಲ್ಲ, ಫೇಸು ಒಂದೇ ಥರ ಇಲ್ಲ, ಎಲ್ಲರದು ಬೇರೆ ಬೇರೆ. ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿದ್ನ ಆ ಮಕ್ಕಳದ ರಕ್ತನೂ ಬೇರೆ ಬೇರೆ ಮಾಡಿರ್ತಾರೆ. ಎಲ್ಲ ನೋಡ್ತಾ ಹೊರಟಾಗ ಆಚಾರ್ಯರು ಪ್ರಾಕ್ಟಿಕಲ್ ಸಿದ್ಧಾಂತ ಇದು. ಇಂಥ ಮತ ಸಿಗಬೇಕಾದ್ರೆ ಪ್ರಾಚೀನ ಆಚೀರ್ಣ ಪುಣ್ಯ, ಎಷ್ಟು ಕೋಟಿ ಜನ್ಮದ ಪುಣ್ಯದಿಂದ ಒಂದು ಭಾಗ್ಯ ಒಂದು ಸಲಿ ಸಿಕ್ಕಿರತ್ರಿ ಇದು. ಈ ಸಿಕ್ಕಿದಾಗಲೂ ಮನಸ್ಸು ಡೈವರ್ಟ್ ಮಾಡ್ಕೊಂಡ್ಬಿಡ್ತೀವಿ, ಕೂಗಾಡೋದು, ಕಿರ್ಚಾಡೋದು, ಹೀಗೆಲ್ಲ ಮಾಡಿಕೊಂಡು ಹರಣ ಮಾಡ್ಕೊಂಡು ಹೊರಡ್ತೀವಿ. ಅದನ್ನು ಹೇಳ್ತಾರೆ ಮತದೊಳಗೆ ಮಧ್ವ ಮತ, ಮಧ್ವಾಚಾರ್ಯನ ಪೂರ್ಣ ನಂಬು. ಆಚಾರ್ಯ ನಿನಗೆ ಎಲ್ಲಿ ಆಚಾರ್ಯರ ಅನುಗ್ರಹ ಆದರೆ ನೇರವಾಗಿ ವೈಕುಂಠಕ್ಕೆ ಹೋಗ್ತೇಪ್ಪ. ವ್ರತದೊಳಗೆ ಹರಿದಿನವು ಏಕಾದಶಿ ಉಪವಾಸ, ದಶಮಿ ಏಕಾದಶಿ ದ್ವಾದಶಿ, ಇದು ನಮಗೆ ಹರಿದಿನವು 3 ದಿನ. ಈ 3 ದಿನಕ್ಕೆ ಬಹಳ ಗೌರವ ಕೊಟ್ಟಿದ್ದಾರೆ. ಹಿಂದಿನವರೆಲ್ಲರೂ ಯಾರಿಗಾದ್ರೆ ಆಶ್ರಮ ಕೊಡಬೇಕಾದ್ರೆ ಹರಿದಿನಾಚರಣೆ ಸರಿಯಾಗಿ ಮಾಡ್ತಿದ್ರೆ ಆಶ್ರಮ ಕೊಟ್ಬಿಡೋರಂತೆ. ಅವನ ಶಾಸ್ತ್ರ ಓದೋದು ಮೇರೆ. ಏಕಾದಶಿ, ದಶಮಿ ಏಕಾದಶಿ ದ್ವಾದಶಿ ಇದಕ್ಕೆ ಬಹಳ ಮಹತ್ವ ಇದೆ. ಭೀಷ್ಮಾಚಾರ್ಯನ ಕೇಳ್ತಾರೆ, ಈ 3 ದಿನಗಳಲ್ಲಿ ಯಾವುದು ಶ್ರೇಷ್ಠ ಅಂತ ಹೇಳ್ತಾರೆ. ಹರಿದಿನ ಅಂದರೆ ನಮ್ಮ ತಲೆ ಬರೋದು ಏಕಾದಶಿ ಅಂತ ಇಷ್ಟೇ ಹೇಳ್ತೀವಿ. ಅವರು ಹೇಳ್ತಾರೆ ಯಾವ ದಿನ ಶ್ರೇಷ್ಠ ಈ 3 ದಿನದಲ್ಲಿ. ಅವರು ಹೇಳ್ತಾರೆ ದಶಮಿ ತಿಥಿ ಒಂದು ಲೋಟ ನೀರಾರ ಕುಡಿದು ಮಲಕು ಅಂತ ಹೇಳ್ತಾರೆ ಧರ್ಮಶಾಸ್ತ್ರಕಾರ. ಆದರೆ ಆ ದಿನ ಅಯ್ಯೋ ಬಿಡ್ರಿ 15 ದಿವಸಕ್ಕೊಮ್ಮೆ ಉಪವಾಸ ಮಾಡಬೇಕು ಅಂತ ಹೇಳಿದ್ದಾರೆ. ನಾಳೆ ನಾ ಎಲ್ಲೋ ಊರಿಗೆ ಹೋಗ್ಬೇಕು, ಅದಕ್ಕೆ ಇವತ್ತೇ ಉಪವಾಸ ಮಾಡಿ ನಾಳೆ ಊಟ ಮಾಡ್ಕೊಂಡು ಹೋಗ್ತೀನಿ. ಅಲ್ಲಪ್ಪ, ನಾಳೆ ಏಕಾದಶಿ,
ಅಯ್ಯೋ ಅದೇ ರೀ, ಅದಕ್ಕೆ ಅದು ಬೇಡ ಅಂತ ಹೇಳಿಕೆ ಇವತ್ತು ಉಪವಾಸ ಮಾಡಿಬಿಟ್ಟೆ, ದಶಮಿನೇ ಉಪವಾಸ ಮಾಡಿಬಿಟ್ಟೆ, ಏಕಾದಶಿ ಊಟ ಮಾಡ್ಕೊಂಡು ಹೋಗ್ಬಿಡ್ತೀನಿ. ನೋಡಿ, ಯಾವುದು 15 ಡೇಸ್ಗೆ ಒಮ್ಮೆ ಮಾಡಬೇಕಲ್ಲ, ಅದಕ್ಕೆ ಮಾಡಿಬಿಟ್ಟೆ. ದಶಮಿ ತಿನ್ನಬೇಕಾಗಿತ್ತು, ಉಪವಾಸ ಮಾಡಿದೆ. ಏಕಾದಶಿ ತಿನ್ನಬಾರ್ದಿತ್ತು, ಊಟ ಮಾಡಿದೆ. ದ್ವಾದಶಿ ಐಚ್ಛಿಕ ಟೈಮ್ನಲ್ಲಿ ಊಟ, 2 ಗಂಟೆಗೆ ಊಟ, 3 ಗಂಟೆಗೆ ಊಟ, ಯಾವುದೋ ಟೈಮಲ್ಲಿ ಊಟ ಮಾಡಿದೆ. ಈ 3 ಪಾಪ ನಮಗೆ ತಕಡಿಲಿ ಹಾಕುವುದು. ದಶಮಿ ಉಪವಾಸ ಮಾಡಬಾರ್ದಿತ್ತು, ಆ ಪಾಪ ಬಂತು, ತಕಡಿಲಿ ಹಾಕುವುದು. ಏಕಾದಶಿ ತಿನ್ನಬಾರ್ದು, ಹುಳಿಯನ್ನು ತಿಂದೆ, ಆ ಪಾಪನೂ ತಕಡಿ. ಎರಡೂ ತೂಕ ಹಾಕುದು. ತೂಕ ಹಾಕಿದಾಗ ದಶಮಿ ದಿವಸ ಉಪವಾಸ ಮಾಡಿದೆಲ್ಲ ಆ ಪಾಪ ಜಾಸ್ತಿ ಆಗುತ್ತಂತೆ. ಹರಿದಿನವೂ ಅದು ಎರಡಕ್ಕೆ ಪ್ರಧಾನ. ಪಾರಣೆ ಟೈಮಿಗೆ ಮಾಡಲಿಲ್ಲ ಅಂದರೆ ನೀವು ಉಪವಾಸ ಮಾಡಿದ್ದಲ್ಲದೆ ಅರ್ಥ ಆಗತ್ತಂತೆ. ಅಂದಮೇಲೆ ನಮಗಿಲ್ಲಿ ಎಷ್ಟು ನೋಡಿ, ದಶಮಿ ತಿಥಿ ನೀವೆಲ್ಲ ನೋಡಿರಬಹುದು. ಈ ನಾಳೆ ಬರೋ ದಶಮಿ ಒಂದು ಸಮಸ್ಯೆ. ಅಲ್ಲೇನು ಅದಕ್ಕೆ ವಿದ್ಧ ದಶಮ್ಯಾಂತಿತವು ಅಂತ. ವಿದ್ಧ ಅಂದ್ರೆ ಏನು? ಸಂಬಂಧ. ಆ ಸಂಬಂಧ ಏನು ಅಂದರೆ ಏಕಾದಶಿ ತಿಥಿಗೆ ದಶಮಿ ತಿಥಿಯ ಒಂದು ಗಳಿಗೆ ಸಂಬಂಧವಾಗಿದೆ. ಒಂದು ಗಳಿಗೆ ಸಂಬಂಧವಾಗಿದ್ದಕ್ಕೇನಾಗೋಯ್ತು ಅಂದರೆ ಅವತ್ತು ಉಪವಾಸ ಮಾಡಬೇಡ, ದಶಮಿ ತಿಥಿ ಸಂಬಂಧ ಇದೆ, ಅವತ್ತು ಊಟ ಮಾಡುವುದು. ಆದರೆ ಏಕಾದಶಿ ಲೋಪ ಇಲ್ಲ. ಮಾರನೇ ದಿವಸ ದ್ವಾದಶಿ ಬರೋ ದಿವಸ ಏನು ಮಾಡ್ತಾರೆ? ಮಾರನೇ ದಿವಸ ದ್ವಾದಶಿ ಇದೆ, ಆದರೆ ಏಕಾದಶಿ ಬೆಳಗ್ಗೆ ನಮಗೆ ಸ್ವಲ್ಪ ದಶಮಿ ತಿಥಿಯ ಗಳಿಗೆ ಸ್ವಲ್ಪ ಸಂಬಂಧ, ಅದಕ್ಕೆ ವಿದ್ಧ ಏಕಾದಶ್ಯಾಂತಿತವು ಅಂತ ಹೇಳಿ. ಆ ದ್ವಾದಶಿ ದಿವಸ ಉಪೋಷಣ ದ್ವಾದಶ್ಯಾಂತಿತವು ಅಂತ. ತ್ರಯೋದಶಿ ಪಾರ್ಣತ್ರಯೋದಶ್ಯಾಂತಿತವು ಅಂತ ಹೇಳುದು. ಅಂದರೆ ಹರಿದಿನ ಪರಮಾತ್ಮ ತಾನು ಆ 3 ದಿನಗಳನ್ನು ತಗೊಂಡಿದ್ದಾನೆ. ಪ್ರತಿಪದ ಅಗ್ನಿದೇವರಿಗೆ ಕೊಟ್ಟ, ದ್ವಿತೀಯ ಇನ್ನೊಬ್ರಿಗೆ ಕೊಟ್ಟ, ತೃತೀಯ ಒಬ್ಬೊಬ್ಬರು ದೇವತೆಗಳು 15 ದಿವಸ ಆರಿಸ್ಕೊಂಡ್ಬಿಟ್ರಂತ, ನನಗೆ ಬೇಕು ನನಗೆ ಬೇಕು. ಈ 3 ದಿನ ಬಂದ್ಕೊಳ್ಳಿ ಎಲ್ಲ ಹಿಂಸರ್ದು. ಆವಾಗ ದೇವರು ನನಗೆ ಬೇಕು ಅಂತ. ಅದಕ್ಕೆ ಹರಿದಿನವು. ಹರಿದಿನ ಅನ್ನೋಷ್ಟು ಶ್ರೇಷ್ಠ. ಕಥೆಯೊಳಗೆ ಭಾಗವತ ಕಥೆ ಎಂದು. ಭಾಗವತ ಕಥೆ ಎಷ್ಟು ಕೇಳಿದ್ರೂ ಕಡಿಮೆ, ಕೇಳ್ತಾನೆ ಇರಬೇಕು. ಒಂದು ಬಾರಿ ಕೇಳಿದ್ರೆ ಅಲ್ಲ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥಂ ಉದೀರಗೆ. ಎಲ್ಲರಿಗೂ ಗೊತ್ತಿರುವ ಅರ್ಥ ಇದು. ನಾರಾಯಣನಿಗೆ ನಮಸ್ಕಾರ, ನರಂಚೈವ ನರೋತ್ತಮಂ, ಇಲ್ಲಿ ಶೇಷದೇವರಿಗೆ, ನರೋತ್ತಮನಾದಂಥ ಮುಖ್ಯ ಪ್ರಾಣದೇವರಿಗೆ ಹೇಳುವ ಕ್ರಮದಲ್ಲಿ ನಾವು ನಮ್ಮ ಮತದ ಅನುಸಾರವಾಗಿ ನಾರಾಯಣನಿಗೆ ಹಾಗೂ ನರೋತ್ತಮನಾದಂಥ ಮುಖ್ಯ ಪ್ರಾಣದೇವರಿಗೆ, ನರಂಚೈವ ಶೇಷದೇವರಿಗೆ. ಯಾಕೆ ಶೇಷದೇವರಿಗೆ ನಮಸ್ಕಾರ ಅಂತ ಕೇಳಿದ್ರೆ ಎಷ್ಟು ಅರ್ಥಗಳು. ಯಾಕೆ ಮಧ್ಯೆ ಇಟ್ಟರು ಅಲ್ರಿ? ಸೂತಾಚಾರ್ಯ ಹೇಗೆ ಹೇಳಬೇಕಾಯ್ತು? ನಾರಾಯಣಂ ನರೋತ್ತಮಂ ನರಂಚೈವ ನಮಸ್ಕೃತ್ಯ ಅಂತ ಹೇಳ್ಬೋದಾಗಿತ್ತಲ್ವ? ಇವರೇನು ಮಾಡಿಬಿಟ್ರು? ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮ. ಹಿಂಗ್ಯಾಕೆ ಮಾಡಿಬಿಟ್ರು? ನರೋತ್ತಮನನ್ನು ಸೆಕೆಂಡ್ ಹಾಕೊಂಡು ನರಂಚೈವ ಮೂರನೇ ವ್ಯಕ್ತಿಯನ್ನು ಹಾಕೊಳ್ಬೇಕಾಯಿತು. ಇವರು ಮಧ್ಯದಲ್ಲಿ ನರನನ್ನು ಹಾಕೊಂಡು 3ನೇ ವ್ಯಕ್ತಿಯನ್ನ ವಾಯುದೇವರನ್ನ ಯಾಕೆ ಹಾಕೊಂಡ್ರು ಅಂತ ಪ್ರಶ್ನೆ ಮಾಡಿದ್ರೆ ಎಷ್ಟು ಅದ್ಭುತವಾದ ಚಿಂತನೆ ಇದೆ. ಆ ಚಿಂತನೆ ಹೇಗೆ ತಿಳಿಬೇಕು? ನರಂಚೈವ, ನರಂಚ ಚಕಾರಕ್ಕೆ ಏನರ್ಥ? ಅಲ್ಲಿ ಯಾಕೆ ಸುಮ್ಮನೆ ಪ್ರಯೋಗ ಮಾಡ್ತಾರೆ? ವಾದರಾಜ ಸ್ವಾಮಿಗಳು ಹೇಳ್ತಾರೆ ಯುಕ್ತಿ ಮಲ್ಲಿಕಾದಲ್ಲಿ, ವೇದವ್ಯಾಸದೇವರ ಮಾತುಗಳಲ್ಲಿ ಚಕಾರಕ್ಕೂ ಅರ್ಥ ಇದೆ, ಒಂದು ವಿಸರ್ಗಕ್ಕೂ ಅರ್ಥ ಇದೆ. ಇದು ಅದ್ಭುತವಾದ ಮತ. ಇದು ಆಚಾರ್ಯ ಹೆಂಗೆ ಕೊಡ್ತಾರೆ? ವಾದರಾಜ ಸ್ವಾಮಿಗಳು ಹೇಳುವ ರೀತಿ ಹೇಗಿದೆ? ವ್ಯಾಸಮತಂ ತಿಕ್ತಗುಡಂ ತೇ ಪಿತ್ತದೇಹಿನಃ. ಪಿತ್ತದ ವಿಕಾರ ಹೊಂದಿರುವ ನಮಗಳಿಗೆ ಒಂದೊಂದು ವಸ್ತು ಎರಡೆರಡಾಗಿ 3 ಕಾಣಿಸ್ತಿದೆ. ಬೆಲ್ಲದ ಕಷಾಯ ಕುಡಿಬೇಕಾಗಿದೆ, ಬೆಲ್ಲದ ಕಷಾಯಕ್ಕೆ ಬೇಕಾಗಿರುವ ವಸ್ತುಗಳನ್ನೇ ಹಾಕ್ತೀವಿ ಹೊರತು ಮನೇಲಿ ಡಬ್ಬಿಲ್ ಗೋಡಂಬಿ ಇದೆ ಅಂತ ಯಾರು ಕಷಾಯಕ್ಕೆ ಹಾಕಲ್ವಲ್ಲ. ಹಾಗೆ ವೇದವ್ಯಾಸದೇವರ ಮಾತು ನಿಷ್ಪ್ರಯೋಜಕವಾದ, ನಿರರ್ಥಕವಾದ, ಕೆಲಸಕ್ಕೆ ಬಾರದೇನು ಮಾತುಗಳೇ ಇಲ್ಲವೇ. ಹಾಗಾದ್ರೆ ಯಾಕೆ ನರಂಚ ಚಕಾರಕ್ಕೇನರ್ಥ? ಏನು ಒಳ್ಳೆ ಗೋಲ್ಡನ್ ಅರ್ಥ ಇದೆ. ಅದಕ್ಕೆ ಹೇಳ್ತಾರೆ, ಈಗ ವಾಕಿಂಗ್ ತಂದೆ ತಾಯಿ ಇಬ್ಬರು ವಾಕಿಂಗ್ ಹೋಗ್ತಾರೆ ಅಥವಾ ವಾಕಿಂಗ್ ಹೋಗ್ತಾರೆ. ರಸ್ತೆಯಲ್ಲಿ ಮಗುನ ಕರ್ಕೊಂಡು ಬರ್ತಾ ಇರ್ತಾರೆ. ತಮ್ಮ ಮಗನ ಚಿಕ್ಕ ಕೂಸನ್ನು ಕರ್ಕೊಂಡ್ಬರ್ಬೇಕಾದ್ರೆ ಹೇಗೆ ಬರ್ತಾರೆ? ಒಂದು ಕಡೆ ತಂದೆ ಕೈ ಹಿಡಿದಿರ್ತಾನೆ, ಇನ್ನೊಂದು ಕಡೆ ತಾಯಿ ಕೈ ಹಿಡಿದಿರ್ತಾರೆ.
ಇದೆಲ್ಲರಿಗೂ ಅನುಭವ ಇದೆಲ್ಲ. ಹಾಗೆ ಈ ತಂದೆಯ ಸ್ಥಾನದಲ್ಲಿ ಪರಮಾತ್ಮ ಇದ್ದಾನೆ, ತಾಯಿಯ ಸ್ಥಾನದಲ್ಲಿ ಮುಖ್ಯ ಪ್ರಾಣದೇವರೇ. ಇವರಿಬ್ಬರ ಕೂಸು ಯಾವುದು? ಶೇಷದೇವರು. ಎಷ್ಟು ನಮಗೆ ಅನುಸಂಧಾನ ದಾಖಲೆ. ಒಂದು ಸಣ್ಣ ಮಗುವನ್ನ ಕೈ ಹಿಡಿಕೊಂಡ ತಂದೆ ತಾಯಿ ಹೇಗೆ ಕರ್ಕೊಂಡು ಹೋಗಬೇಕು, ಚಕಾರಕ್ಕೇನರ್ಥ? ನಾರಾಯಣನ ಅನುಗ್ರಹವೂ ಇದೆ ನಮ್ಮ ಶೇಷದೇವರಿಗೆ, ಮುಖ್ಯ ಪ್ರಾಣದೇವರ ಅನುಗ್ರಹ ಇದೆ, ತಂದೆ ತಾಯಿಯ ಮಧ್ಯದಲ್ಲಿ ಓಡಾಡುತ್ತಿರುವ ಮಗುವಿನಂತೆ ಅಂತ ತಿಳಿರಿ. ಇದು ನರಂಜೈವ ಏವಕಾರ. ಅದಕ್ಕೇನರ್ಥ? ಏವಕಾರವನ್ನು ಎಲ್ಲಿ ಸೇರಿಸಬೇಕು? ನಾರಾಯಣಂ ಏವ ವ್ಯಾಸಃ. ವೇದವ್ಯಾಸ ದೇವರು ಅಂತ ವ್ಯಾಸ ಅಂತ ಮುಂದೆ ಬರುತ್ತಲ್ಲ, ನಾರಾಯಣನೇ ವ್ಯಾಸ ಹೊರತು ಇಲ್ಲಿಗೆ ಸಂಬಂಧವೇ ಇಲ್ಲ. ತಮೇವ ಶಾಸ್ತ್ರಂ ಪ್ರಭುವಂ ಪ್ರಣಮ್ಯ ಏವಕಾರ ಅಲ್ಲಿಗೆ ಸೇರಿಸು. ಎಂಥ ಒಂದು ಒಳ್ಳೆಯ ಚಿಂತನೆ ಇದು. ಸರಿ, ಎಲ್ಲ ಆಯಿತು. ನಾರಾಯಣ ದೇವರಿಗೆ, ಶೇಷದೇವರಿಗೆ, ಶೇಷದೇವರು ನಮಗೆ ಏನು ಅಂದರೆ ನಮ್ಮಲ್ಲಿ ಇರ್ತಕ್ಕಂಥ ಜ್ಞಾನೇಂದ್ರಿಯಗಳಿಗೆ, ಕರ್ಮೇಂದ್ರಿಯಗಳಿಗೆ ಅಭಿಮಾನಿಗಳು ಅಂತ ಯಾವ ದೇವತೆಗಳಿದ್ದಾರೋ ಆ ದೇವತೆಗಳಿಗೆಲ್ಲ ನಿಯತ ಗುರು. ಅವರನ್ನು ಸ್ಮರಣೆ ಮಾಡಿದ್ರೆ ಈ ದೇವತೆಗಳೆಲ್ಲ ಸಂತೋಷ ಪಡ್ತಾರೆ ಅಂತ ಒಂದು. ಎರಡನೇದೇನು? ಪರಮಾತ್ಮನಿಗೆ ಹಾಸ್ಯ ರೂಪದಲ್ಲಿ ಸೇವೆ ಮಾಡ್ತಿಲ್ಲ. ಇನ್ನೊಂದೇನ್ರಿ? ಪಂಚರಾತ್ರ ಆಗಮದ ಪ್ರವರ್ತಕರು ಶೇಷದೇವರು. ಅಂದಮೇಲೆ ಶೇಷದೇವರ ನಮಗೆ ವೇದಕ್ಕೆ ಒಂದು ಪ್ರವರ್ತಕರಾಗಿದ್ದಾರೆ, ಒಬ್ಬ ಋಷಿಯಲ್ಲಿ ಪ್ರವಿಷ್ಟರಾಗಿ ನಮಗೆ ಅನುಗ್ರಹ ಮಾಡಿದ್ದಾರೆ. ಈ ಎಲ್ಲ ನೋಡಿದಾಗ ಶೇಷದೇವರ ನೈವೇದ್ಯ ಅತ್ಯಂತ ಅವಶ್ಯಕ ಅಂತ. ಇದೆಲ್ಲ ಆಯ್ತು ರೀ. ಈ ಎಲ್ಲ ದೇವತೆಗಳನ್ನು ಸ್ಮರಣೆ ಮಾಡಿದ್ವಿ. ಭಾರತೀ ದೇವಿ ಆಯಿತು, ಲಕ್ಷ್ಮೀದೇವಿ ಆಯಿತು, ಸರಸ್ವತಿ ಆಯಿತು. ತತಃ ಗ್ರಂಥ ಮುದೀರಗೆ. ತತಃ ಈ ಎಲ್ಲ ದೇವತೆಗಳ ಅನುಗ್ರಹದಿಂದ ನಾನು ಹೇಳ್ತೀನಿ ಅಂತ ಸೂತರು ಆರಂಭದಲ್ಲಿ ಹೇಳಿ. ತತಃ ಅಂದರೆ ಸಾಮಾನ್ಯ ಅರ್ಥ ಏನು? ಅವರಿಂದ, ಅವರ ಅನುಗ್ರಹದಿಂದ, ಅನಂತರ ಅಂತ ಇಷ್ಟ ಅರ್ಥ ಇದೆ. ಆದರೆ ಇದಕ್ಕೊಂದು ಬಹಳ ಅದ್ಭುತವಾದ ಅರ್ಥ ಇದೆ ತತಃ ಅನ್ನೋ ಶಬ್ದಕ್ಕೆ. ಏನು ಅದ್ಭುತವಾದ ಅರ್ಥ ಇದೆ ರೀ ತತಃ ಅನ್ನೋ ಪದಕ್ಕೆ? 1000 ಸಲ ಸೂತಾಚಾರ್ಯಗೆ ನಾವು ನಮಸ್ಕಾರ ಮಾಡ್ಬೇಕ್ರಿ. 1,000,000 ಬಾರಿ ನಮಸ್ಕಾರ ಮಾಡು. ಸೂತಾಚಾರ್ಯ ನಮಗೆ ಹೇಳ್ಕೊಡ್ತಾರೆ, ಪಂಡಿತರಿಗೆಲ್ಲ ಹೇಳ್ಕೊಡ್ತಾರೆ. ತತಃ ಅಂದ್ರೆ ಏನು? ಮೇದಿನಿ ಅಂತ ಒಂದು ಕೋಶ, ಅದರಲ್ಲಿ ಹೇಳ್ತಾರೆ ತತಃ ಅನ್ನೋ ಶಬ್ದಕ್ಕೆ ಏನರ್ಥ ಅಂದರೆ ತತಂ ಅಸ್ಯ ಅಸ್ತಿ ಇತಿ ತತಃ ಅಂದ್ರೆ ಏನರ್ಥ ಅಂದರೆ, ತತಂ ಅನ್ನೋ ಶಬ್ದಕ್ಕೆ ಮೇದಿನಿ ಕೋಶಲಿ ವಾದ್ಯದಲ್ಲಿ ವೀಣೆಗೆ ತತಂ ಅಂತ ಕರಿಬೇಕು. ವೀಣೆಗೆ ಸಂಸ್ಕೃತದಲ್ಲಿ ತತಂ ಅಂತ ಕರೀತಾರೆ ಮೇದಿನಿ ಕೋಶ. ಪ್ರಸಂಗಕ್ಕೇನರ್ಥ? ವೈಷ್ಣವ ಶರೀರ ಇದಕ್ಕೇನಂತಾರೆ ಗೊತ್ತನು? ಇದು ದೈವಿ ವೀಣೆ ಅಂತ ಕರೀತಾರೆ. ಇದು ಬರೋದೇ ಅಪರೂಪ ರೀ. ವೈಷ್ಣವ ಶರೀರ ಅನ್ನೋದು ದೈವ ವೀಣೆ. ಈ ದೈವ ವೀಣೆ ನಮಗೆ ಸಿಕ್ಕಿದಾಗ ದೇಹನೇ ದೊಡ್ಡ ವೀಣೆ. ಇದರಲ್ಲಿ ತಂತಿಗಳು, ಆ ತಂತಿಗಳನ್ನು ಮೀಟವರು ಯಾರು? ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳನ್ನು ಮೀಟುವರು ಯಾರು? ತತ್ವಾಭಿಮಾನಿ ದೇವತೆಗಳು. ಇಂಥ ದೈವ ವೀಣೆ ಆಗಿರುವಂಥ ವೈಷ್ಣವ ದೇಹ, ಇಂಥ ದೇಹದಲ್ಲಿ ತಂತಿಯನ್ನು ನುಡಿಸ್ತಿರೋರು ಯಾರು ಅಂದರೆ ತತ್ವಾಭಿಮಾನಿ ದೇವತೆಗಳು. ನಾನು ಬರೀ ಇಷ್ಟು ಜನ ದೇವತೆಗಳನ್ನು ಸ್ಮರಣೆ ಮಾಡಿದ್ದೀನಿ. ಹಾಗಾದರೆ ಆ ಸೂತಾಚಾರ್ಯರು ನಾವೆಲ್ಲ ಪ್ರತಿನಿತ್ಯ ಹೇಳುವಂಥ ಯಾವುದು? ನಮೋಸ್ತು ತಾತ್ವಿಕಾ ದೇವಾಹ ವಿಷ್ಣು ಭಕ್ತಿ ಪರಾಯಣಾಹ ಧರ್ಮ ಮಾರ್ಗೆ ಪ್ರೇರಯಂತು. ನೋಡಿ, ಅವರೇ ಹೇಳಿಲ್ಲ ಅಂತ ಅನ್ಬೇಡಿ. ತತಃ ಅನ್ನೋ ಶಬ್ದದಿಂದ ತತ್ವಾಭಿಮಾನಿ ದೇವತೆಗಳು ನನ್ನ ವೈಷ್ಣವ ದೇಹ ಎನ್ನುವ ತಂತಿಯನ್ನು ಮೀಟುವರು. ಅವರು ನಿಂತು ಒಳಗೆ ನುಡಿಸುವರು, ನಾನು ಹೇಳ್ತೀನಿ ಅಷ್ಟೇ ಹೊರತು ನಾನು ಕೇವಲ ಒಂದು ಮಾಧ್ಯಮ. ಒಮ್ಮೆ ಕಥೆಯಲ್ಲಿ ಭಾಗವತ ಕಥೆಯನ್ನು ಎಷ್ಟು ಕಲಿಯೋದಿದೆ ಭಾಗವತಲ್ಲಿ, ನಾವು ನೋಡೋದೇ ಇಲ್ಲ ಸರಿಯಾಗಿ. ನೋಡ್ತಾ ನೋಡ್ತಾ ಹೊರಟಾಗ ಅದರ ಒಳಗೆ ನುಗ್ಗಿದಾಗ ಆಗ ಅನಿಸುತ್ತೆ, ಓ ಭಾಗವತ ನಾನು ಇನ್ನೂ ನೋಡಿಲ್ಲ ಅಂತ ತಿಳಿ, ಇನ್ನೂ ನೋಡಿಲ್ಲ, ಸರಿಯಾಗಿ ಕೇಳ್ತಾ ಇಲ್ಲ, ಇನ್ನೂ ನೋಡೇ ಇಲ್ಲ ಅಂತ ತಿಳಿ. ಅದನ್ನು ಕಥೆಯೊಳಗೆ ಭಾಗವತ ಕಥೆಯನ್ನಿ ಮೂರ್ಲೋಕಕ್ಕೆ ಅತಿಶಯ ಶ್ರೀಕೃಷ್ಣ ಪ್ರತಿಮೆಯಲ್ಲಿ. ಕೃಷ್ಣನ ಪ್ರತಿಮೆ ಅವನೇ ಅಲ್ವಾ ಸರ್ವೋತ್ತಮ. ಕೃಷ್ಣನ ಸ್ಮರಣೆ ಪೃಥ್ವಿಯ ತತ್ವಕ್ಕೆ ಕಲಿಯುಗದಲ್ಲಿ ನಮ್ಮ ಆ ಕಲಿಯುಗದ ಸಂಪರ್ಕದಿಂದ ನಮಗೆ ಬರತಕ್ಕಂಥ ದೋಷಗಳನ್ನೆಲ್ಲ ಕ್ಷಣ ಮಾತ್ರದಲ್ಲಿ ನಾಶಪಡಿಸುವಂಥ ಶಕ್ತಿ ಶ್ರೀಕೃಷ್ಣ. ಬದುಕಿನಲ್ಲಿ ನಾವು ಯಾವಾಗಲೂ ಕೃಷ್ಣನ ಸ್ತೋತ್ರ ಹೇಳ್ತಾನೆ ಇರಬೇಕು.
ಈಗ 4 ದಿವಸದ ಹಿಂದೆ ಹೇಳಿದೆ, ಹರೇ ರಾಮ ಹರೇ ದಿನ ಹೇಳ. ನಾರದ್ರು ಹೇಳ್ಕೊಟ್ಟಿದ್ದಾರೆ, ದಿನ ಹರೇ ಕೃಷ್ಣ, ಕೂತ ನಿಂತ ಕೃಷ್ಣ 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 ಅಂತ. ನಾವು ಈಗ ಎಷ್ಟು ಬಾರಿ ಹೇಳಿದ್ರು ಬೇಸರ ಮಾಡ್ಕೋಬಾರದು. ಯಾಕೆಂದ್ರೆ ನಮ್ಮ ಮರಣದ ಕಾಲವೇ ಪರೀಕ್ಷಾ ಕಾಲ. ಆ ವೇಳೆಯಲ್ಲಿ ಬರ್ಬೇಕ್ರಿ, ನೀ ಇಷ್ಟು ದಿನ ಮಾಡಿದ ಸ್ಮರಣೆಯ ರಿಸಲ್ಟ್ ಅಲ್ಲಿ ಬಂತು. ಈಗ ಮಾಡದೆ ಕೊನೆ ಟೈಮಲ್ಲಿ ಹೇಳ್ಬಿಡ್ತೀನಿ ಅಂದರೆ ಹೆಂಗೆ ಬರಕ್ಕೆ ಸಾಧ್ಯ? ಎಷ್ಟು ಜನ ಸಾಯೋ ಕಾಲಕ್ಕೆ ಮಾತಾಡಿಸ್ಕೊಂಬರಕ್ಕೆ ಹೋಗಿರಲ್ವ ನಾವು? ಎಚ್ಚರನೇ ಇರಲ್ಲ. ಆ ಪಾಪ ಹೆಂಡತಿ ಮಕ್ಕಳಲ್ಲಿ ಹೇಳ್ತಿರ್ತ, ಆಚಾರ ಬಂದ್ಯಾ ನೋಡ್ರಿ, ಹೇಳ್ರಿ ನೋಡ್ರಿ, ಯಾರು ಬಂದ್ಯಾ ನೋಡ್ರಿ, ನಿಮ್ಮ ಮದ್ದು ಸಂಘಕ್ಕೆ ಆಚಾರ ಬರ್ತಿದ್ ನೋಡ್ರಿ, ಇವರೇ. ಏನು ಹೆಂಗಾಗ್ತೀವಿ ನಾವು ಬದುಕಿನಲ್ಲಿ? ಈಗಲೇ ಹೇಳ್ಬಿಡು. ಈಗ ಹೇಳ್ತಾ ಹೇಳ್ತಾ ಹೋಗು, ಆ ವೇಳೆಯಲ್ಲಿ ದೇವರು ಬರ್ತಾನೆ. ಅವನೇನು ನೀನು ಮಾಡಿದ ಸ್ಮರಣೆಯನ್ನ ವ್ಯರ್ಥಗೊಳಿಸೋದಿಲ್ಲ. ನನ್ನನ್ನು ಇಂಥ ಕಲಿಯುಗದಲ್ಲಿ ಇಷ್ಟು ವಿಷಯಗಳೆಂಬ ಮುಳ್ಳಿನ ಮಧ್ಯದಲ್ಲಿ ಸಿಕ್ಕಾಕೊಂಡು ನನ್ನ ಸ್ಮರಣೆ ಮಾಡಿ ಬಂದೇ ಬರ್ತಾನೆ. ಅಷ್ಟೇ ವಿಶ್ವಾಸನಿಂದ ಹೇಳು, ಸುಮ್ಮನೆ ಡಾಂಬಿಕವಾಗಿ ಹೇಳಬೇಡ. ಅಂದಮೇಲೆ ನಮಗೆ ಕೃಷ್ಣನ ಸ್ಮರಣೆ ಬಹಳ ಅತ್ಯಂತ ಅವಶ್ಯಕ. ಇದನ್ನು ಜಗನ್ನಾಥದಾಸರು ತಮ್ಮ ಭಾಗ್ಯಲ್ಲಿ ಈ ಮಾತನ್ನು ಹೇಳಿದರೆ. ಇನ್ನು ಎರಡನೇದು, ಭಾಗವತ ಕೇಳಿದ್ದೀವಿ, ಇನ್ನು ದೇವರಿಗೆ ಹೇಳಬೇಕಂತೆ, ನೀನಲ್ಲ ಧನ್ಯರಿಗೆ ನಾ ನೆರೆಗೇನೋ ಸ್ವಾಮಿ, ದಾನವಾಂತಕನೇ ದಯವಂತ ದಯವಂತ, ಎನ್ನಭಿಮಾನ ನಿನಗಿರಲೋ ದಯವಾಗೋ. ಇದು ಬಹಳ ಚೆನ್ನಾಗಿದೆ. ನೀನಲ್ಲದೆ ನಿನ್ನನ್ನು ಬಿಟ್ಟು ಅನ್ಯರಿಗೆ ನಾನು ಎರೆಗೇನು ಅಂದರೆ ಹೇಳ್ತಾರೆ, ಅಯ್ಯ ಬಿಡ್ರಿ, ಅವನಿಗೆ ಎಷ್ಟು ಸಲ ನಮಸ್ಕಾರ ಮಾಡಿ ಉಪಯೋಗ ಇಲ್ಲ, ಬನ್ರಿ ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ, ಅಲ್ಲಿ ಕೈ ಮುಗಿಯೋಣ ಅಂದರೆ ಕೈ ಮುಗಿಬಾರದು ಅಂತ ಹೇಳಲ್ಲ. ಯಾಕೆಂದ್ರೆ ನಮ್ಮ ಆಚಾರ್ಯರು ಏನು ಹೇಳ್ತಾರೆ, ಮಧ್ವಾಚಾರ್ಯ ಒಬ್ಬರೇ ಹೇಳಿದ್ರೆ ಎಲ್ಲ ಮತದವರು ದಾರಿ ತಪ್ಪಿದ ಬಗ್ಗೆ ನಮಗೆ ಇದೊಂದು ಬಹಳ ಎಕ್ಸಲೆಂಟ್ ದೃಷ್ಟಾಂತ ಇದೆ. ಆಚಾರ್ಯರು ಸದಾಚಾರ ಸ್ಮೃತಿಯಲ್ಲಿ ಮಧ್ವಾಚಾರ್ಯ ಘಂಟಾಘೋಷಾಗಿ ಹೇಳಿದ್ರು, ಎಲ್ಲ ದೇವತೆಗಳನ್ನ ಭಗವಂತನ ಪರಿವಾರದವರೆಂದು ಪೂಜೆ ಮಾಡುವಂತೆ ಹೇಳ ಮಧ್ವ ಮತ ಒಂದೇ, ಆಚಾರ್ಯರು ಒಬ್ಬರೇ. ಉಳಿದೆಲ್ಲ ಮತಾಚಾರ ತಮಗೆ ಇಷ್ಟವಾದ ದೇವತೆ, ಉಳಿದ ದೇವತೆ ಮುಟ್ಟಬೇಡ, ನೋಡಕ್ಕೂ ಹೋಗಬೇಡ, ಆ ಕಡೆ ತಲೆ ಹಾಕ್ರೆ ನೀನು ತಮಸ್ಕೋಗ್ತೀಯ ಅಂತ ಹೇಳ್ಬಿಟ್ಟು. ಒಬ್ಬ ಹೇಳ್ದ, ನಾನು ಕಲಶದ ಪಾತ್ರೆ ತಮ್ಗೆನೇ ಇಟ್ಕೊಳ್ಳಲ್ರಿ ಅಂತಂದ. ಯಾಕೆಂದ್ರೆ ಕಲಶಸ್ಯ ಮುಖೇ ವಿಷ್ಣು ಕಂಠ ಇದ್ರೆ ಮತ್ತೆ ಅಲ್ಲಿ ರುದ್ರದೇವ ಸ್ಮರಣೆ ಮಾಡ್ಕ, ಅದೇ ಬೇಡ ಬೇಡ ಅಂತಂದ. ಒಂದು ದೊನ್ನೆ ಇಟ್ಕೊಂಡು ಪೂಜೆ ಮಾಡ್ದ ಅವನು. ಯಾಕೆ ನನಗೆ ಬೇಡ ಅವನು, ಯಾಕೆ ಅವನು ಸ್ಮಶಾನವಾಸಿ. ಮಧ್ವಾಚಾರ್ಯ ಹೇಳ್ಬೋದಾಯ್ತಲ್ಲಿ ಮಾತು, ಅವನು ಸ್ಮರಣೆ ಮಾಡಿದ್ರೆ ನಿಮ್ಮ ಪೂಜೆಗೆ ಅರ್ಥ ಇದೆ ಅಂತ. ಪ್ರತಿಯೊಬ್ಬರು ಒಂದೊಂದು ರೀತಿಯಿಂದ ಯಾವ ಲೆವೆಲ್ಗೆ ಹೋಗಿದ್ದಾರೆ ಅಂದ್ರೆ, ದೇವರ ಹತ್ತಿರ ಹೋಗ್ತಾ ಹೋಗ್ತಾ ನಾನು ದೇವರು ಒಂದು ಗ್ಯಾಂಗ್ ಆದ್ರೆ, ದೇವರೇ ಇಲ್ಲ ಅಂತ ಹೇಳೋ ಇನ್ನೊಂದು ಗ್ಯಾಂಗ್ ಸಿಕ್ಕಿದ್ರು. ಹೀಗೆಲ್ಲ ಮಾತಾಡೋರು ಆಚಾರ್ಯ ಒಬ್ಬರೇ ಎಲ್ಲ ಹೇಳಿದ್ರು. ಮಧ್ವಮತ ಎಷ್ಟು ಒಳ್ಳೆ ವಿಚಾರವನ್ನು ಹೇಳ್ತಾರೆ. ನಾನು ಎರೆಗೇನು, ಇಲ್ಲ ನಿನ್ನನ್ನೇ ಹಿಡಿತೀನಿ. ಮೊಸಳೆ ಹೇಗೆ ಆನೆಯನ್ನು ಬಿಡಲೇ ಇಲ್ಲ, ಹೇಗೆ ಹಿಡ್ಕೊಂಡ್ಬಿಡ್ತು ಹಾಗೆ ಕೃಷ್ಣನ ಪಾದ ಹಿಡಿಲೇಬೇಕು. ಪ್ರಾಣ ಕೈ ಕಾಲು ಜಾಡಿಸಿದ್ರು ಬಿಡೋದಿಲ್ಲ, ನೀನೇ ಪ್ರಾಣ. ನೀನು ಬಿಟ್ಟರೆ ನಾನು ಇನ್ನೊಬ್ಬರ ಕೈ ಮುಗಿಯಲ್ಲ, ಕೈ ಮುಗಿತೀನಿ. ನಿನ್ನ ಪರಿವಾರದವರಂತ ಹೇಳಿ ನಮಸ್ಕಾರ ಮಾಡ್ತೀನಿ ಹೊರತು ನಿನ್ನನ್ನು ನಾನು ಹೇಗೆ ಸರ್ವೋತ್ತಮ ಅಂತ ಹೇಳ್ತೀನಿ, ಇನ್ನೊಬ್ಬ ದೇವತೆಯನ್ನು ಸರ್ವೋತ್ತಮ ಅಂತ ಹೇಳಕ್ ಹೋಗೋನಲ್ಲ. ಗೋಪಿಕಾಸ್ತ್ರೀಯರು ಇದೇ ತಾನೇ ಹೇಳಿದ್ರು ಕೃಷ್ಣನಿಗೆ. ಅವರೇನು ಹೇಳಿದ್ರು, ಪತಿಸುತಾನ್ಮಗ ಭ್ರಾತೃಬಾಂಧವಾನ್ ಅತಿ ವಿಲಂಗ್ಯತೇಹಿ ಅಚ್ಯುತಾಗತ. ಪತಿಸುತಾನ್ಮಗ, ಪತಿ ಅಂದ್ರೇನು? ಕೃಷ್ಣನಿಗೆ ಹೇಳ್ತಾರೆ, ಕೃಷ್ಣ ಅಂದ, ಓ ಗಂಡನ್ ಬಿಟ್ಟು ಬಂದಿದ್ಯಾ, ನಿನಗೆ ನಾ ದರ್ಶನ ಕೊಡಲ್ಲ, ನಿನ್ನ ಕರ್ತವ್ಯ ಬಿಟ್ಟು ಬಂದಿದ್ಯಾ ಅಂತ. ಮಕ್ಕಳಿಗೆ ಊಟಕ್ಕೆ ಹಾಕಿಲ್ಲ, ಮದ್ದು ಸಾರಿ ಪ್ರವಚನಕ್ಕೆ ಬಂದ್ಬಿಟ್ಟೆ, ಇದ್ದಿದ್ದೆ ಅವ್ರ ಹಣೆ ಬರ, ದೇವರು ಲೈಕ್ ಮಾಡೋದು. ಭ್ರಾತೃ ಬಾಂಧವಾನ್, ಅತ್ತೆ ಮಾವನ್ ಬಿಟ್ಬಿಟ್ಟೆ, ಅಣ್ಣ ತಮ್ಮ ಇವ್ರನ್ನೆಲ್ಲ ಬಿಟ್ಟು ಬಂದೆ, ನಿನ್ನನ್ನೇ ನಂಬಿ ಛೇ ಹೊರಗಡೆ ಹೋಗು ಅಂತಂದ. ಇವ್ರನ್ನೆಲ್ಲ ಬಿಟ್ಟು ಬಾ ಅಂತ ನಿನ್ಗೆ ಎಲ್ಲಿ ಹೇಳಿದ್ದೀನಿ ಅಂತ ಕೇಳ್ದ ದೇವರು. ಇದೆಲ್ಲ ಇಟ್ಕೊಂಡು ಬಾ, ನಾನು ಅದನ್ನ ಇಷ್ಟಪಡ್ತೀನಿ. ಇವ್ರನ್ನೆಲ್ಲ ಬಿಟ್ಟು ಬಂದು ಕೃಷ್ಣ ನಿನ್ನನ್ನೇ ನಂಬಿದ್ದೀನಿ ಅಂದ್ರೆ, ಕೃಷ್ಣ ಅಂದ್ರೆ ನಾನು ಏನು ಮಾಡಿ ಚಪ್ಪಡಿ ಕಲ್ಲು ಹಾಕೋ ಮೈ ಮೇಲೆ ಅಂತ. ಇವ್ರನ್ನ ಇಟ್ಕೊಂಬಾ. ಹಾಗಾದ್ರೆ ಅವ್ರು ಹೇಳಿದ್ರು ಗೋಪಿಕಾಸ್ತ್ರೀಯರು, ಪತಿಸುತಾನ್ಮಗ, ಪತಿ ಅಂದ್ರೆ ಪಶುಪತಿ ಸರ್ವೋತ್ತಮ ಅನ್ನೋ ಮತಕ್ಕೆ ಸೇರಿದವರಲ್ಲ ನಾವು.
ಇನ್ನ ಪತಿಸುತ ಗಣಪತಿ ಸರ್ವೋತ್ತಮ ಅನ್ನೋ ಮತಕ್ಕೆ ಸೇರಿದವರಲ್ಲ. ಪತಿಸುತ ಅನ್ವಯ ಅಂದ್ರೆ ವಂಶ. ಚಂದ್ರ ಸರ್ವೋತ್ತಮ, ಸೂರ್ಯ ಸರ್ವೋತ್ತಮ ಅನ್ನೋ ಮತಕ್ಕೆ ಸೇರಿದವರಲ್ಲ. ಭ್ರಾತೃಬಾಂಧವಾನ್, ನಿನ್ನ ಅಣ್ಣ ತಮ್ಮಂದ್ರು. ಬಲರಾಮ ಸರ್ವೋತ್ತಮ ಅಂತ ಹೇಳುವಂಥ ಒಂದು ಮತ ಇದೆ, ಶೇಷ ಸರ್ವೋತ್ತಮ. ಶಕ್ತಿ ಆರಾಧಕ ಶಕ್ತಿಪೀಠ ಅಂತಲೇ ಹೊಂದಿದೆ. ಈ ಯಾರಿಗೂ ನಾನು ಸರ್ವೋತ್ತಮರು ಅಂತ ಹೇಳಿದ್ರಲ್ಲ, ನೀನೇ ಸರ್ವೋತ್ತಮ ಅಂದಮೇಲೆ ನಮ್ಗೆ ಇದೆಷ್ಟು ಮಹತ್ವ ಕೊಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಯಾವಾಗಲೂ ಪರಮಾತ್ಮನಿಗೆ ನಾನು ಎರೆಗೆನು ನಮಸ್ಕಾರ ಮಾಡಬೇಡಿ ಅಂತ ಜಗನ್ನಾಥಾಶ್ರಮ ಮಾಡ್ರಿ. ಪರಮಾತ್ಮನ ಪರಿವಾರದವರು ಅಂಥೇಳಿ ಪೂಜೆ ಮಾಡಿ, ನೈವೇದ್ಯ ಮಾಡಿ, ನಮಸ್ಕಾರ ಮಾಡಿ. ಆದರೆ ಯಾವತ್ತೂ ಕೂಡ ದೇವರಷ್ಟೇ ಸಮಾನ ಅಂತ ಹೇಳಿದ್ರೆ ಅದನ್ನು ದೇವರು ಆಚಾರ್ಯರು ಇಷ್ಟಪಡುವುದಿಲ್ಲ. ದಾನವಾಂತಕನೇ ದಯಾವಂತ, ದಾನವರ ಅಂತಕನೇ ದಯಾವಂತ. ನಿನ್ನಂಥ ಕೃಪಾಸಾಗರ ಯಾರಿದ್ದಾರೋ? ಯಾಕ್ರಿ ದೇವರನ್ನ ಪದೇ ಪದೇ ಕರುಣಾಸಾಗರ, ಕರುಣಾಮೂರ್ತಿ ಯಾಕೆ ಹೇಳಬೇಕು? ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ? ಕಾಗದ ಬಂದಿದೆ ಕಮಲನಾಭನಿಂದ, ನಮಗೆ ಬ್ರಾಹ್ಮಣರ ಮೇಲೆ ಹೆಚ್ಚು ದೇವರ ಕಟಾಕ್ಷ. ಟೈಮ್ ಸರಿಯಾಗಿ, ಯಾಕಂದರೆ ಈ ಪೋಸ್ಟಿಗೆ ಬಂದುಬಿಟ್ಟಿದ್ಯಾ, ಸ್ವಲ್ಪ ವ್ಯತ್ಯಾಸ ಆದರೂ ಶಿಕ್ಷೆ ಜಾಸ್ತಿ. ನೋಟಿಸ್ ಬಟ್ ಕಳಿಸ್ತಾ, ನೋಡು ಈ ಟೇಬಲ್ ಮೇಲೆ ಕೂತಿದ್ಯಾ, ಈ ಪೋಸ್ಟ್ ಸಿಕ್ಕಿದೆ ಅಂದರೆ ಈ ವೇಳೆಯಿಂದ ಈ ವೇಳೆಗೆ ಹೀಗಿರಬೇಕು ಟೈಮ್ ಟೇಬಲ್ ಹಾಕಿ ಕಳಿಸ್ಬಿಟ್ಟಿದ್ದಾನೆ. ನಾನು ಬ್ರಾಹ್ಮಣನಾಗಿ ಹುಟ್ಟಿ ನಾನು 8 ಗಂಟೆ ಮೇಲೆ ಹೇಳ್ತೀನಿ, 10 ಗಂಟೆ ಮೇಲೆ ಸ್ನಾನ ಮಾಡ್ತೀನಿ, 1 ಗಂಟೆಗೆ ಅರ್ಘ್ಯ ಕೊಡ್ತೀನಿ ಅಂದರೆ ಕೃಷ್ಣಾರ್ಪಣ ಬರ್ತದೆ. ನಿನಗೆ ಇನ್ನು ಈ ಜಾಗ ಇಲ್ಲ ಬಿಡಿ, ಕಿತ್ತೋಗ್ಬೋದು. ಟೈಮ್ ಟೇಬಲ್ ಪ್ರಕಾರ ಇಲ್ಲ. 2 ಹೊತ್ತು ಊಟಕ್ಕೆ ಹಾಕ್ತಾ ಇದ್ದಾನೆ. ದೇವರು ಎಲ್ಲರೂ ಮುನಿಸಿಕೊಂಡಿದ್ದಾನ. ನಾವು ತಿಂದಂಥ ಅನ್ನ ನಾವು ಹೇಳ್ಬೋದು, ಅಕ್ಕಿ ಬೇಳೆ ನಾನು ದುಡಿತೀನಿ ರೀ, ನಾನು ಎಲ್ಲದಕ್ಕೂ ದೇವರನ್ನ ಮಧ್ಯ ತೊಗೊಂಬರಲ್ಲ ರೀ, ಅದೆಲ್ಲ ಮೂರ್ಖತನ. ಸರಿ ಆಯ್ತಪ್ಪ, ನಿನ್ನ ದುಡ್ಡು ನೀನು ಅಕ್ಕಿ ಬೇಳೆ ತಂದಿದ್ಯಾ, ಎಲ್ಲ ಒಪ್ಕೊಂಡು. ನನಗೆಲ್ಲ ದೇವ್ರ ಮೇಲೆ ನಂಬಿಕೆ ಇಲ್ಲ. ನಿನ್ನ ಹೊಟ್ಟೆಲ್ಲ ಹೋದ್ಮೇಲೆ ಅನ್ನ ಕಲಿಸಿ ತಿಂದಿರ್ತಿಲ್ಲ, ಅದನ್ನು ಸಾರ್ಟಿಂಗ್ ಮಾಡಿ ಜೀರ್ಣ ಮಾಡದೆ ಬಿಡಿ, ಇವನು ಹೆಂಗೂ ನನ್ನ ನಂಬಲ್ಲ ಬಿಟ್ಬಿಡು ಅಂತ ಅವ್ನು ಬಿಟ್ಬಿಟ್ಟಿದ್ರೆ ನಿನ್ನ ಕಥೆ ಏನು ಮುಂದೆ? ಹೊರಗಡೆ ಕರ್ಕೊಂಡೋಗಿ ಮಲಗಿಸೋರು ಅಷ್ಟೇ ನೀನು. ಅದನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಕರುಣಾಸಾಗರ, ಒಂದು ಕೈ ಮುಗಿಯೋಕ್ಕೂ ಟೈಮ್ ಇಲ್ಲ ಅಂತ ಹೇಳೋ ಜನ ನಾವುಗಳು. ಒಂದು 5 ನಿಮಿಷ ಗಾಯತ್ರಿ ಜಪ ಮಾಡೋದನ್ನು ಟೈಮ್ ಇಲ್ಲ ಅಂತ ಹೇಳೋ ಜನ ನಾವು. ಆದರೆ ನೀನು ಒಂದು ಬಾರಿ ಈ ಮಾತು ಹೇಳಿದ್ದೀನೋ ನಮ್ಮ ಬಗ್ಗೆ? ಆಗಲ್ಲಪ್ಪ. ಎಷ್ಟು ಜನ ಇದ್ದಾರೆ? 94 ಲಕ್ಷ ಜನ, ಏನು 84 ಲಕ್ಷ, ಎಷ್ಟು ಜನ ಇದ್ದಾರೆ? ಅಷ್ಟು ಜನಕ್ಕೆ ನಾನು ಎಲ್ಲ ನೋಡ್ಕೊಂಬರ್ಬೇಕಪ್ಪ. ನಿನ್ಗೆ ಬರೋ ಅಷ್ಟೇ. ಈಗ ಒಂದು ವ್ಯಾಕ್ಸಿನ್ ಕಂಡು ಹಿಡಿದ್ರೆ ನಮಗೆ ಈಗಲೇ ಧೈರ್ಯ ಕೊಡ್ತಾರೆ. ಏನಂದ್ರೆ 2 ವರ್ಷ ಆದಮೇಲೆ ಬರುತ್ತೆ ಆಚಾರ್ಯ ನಿಮ್ಮ ರೋಡಿಗೆ ಬರಬೇಕಾದ್ರೆ. ಯಾಕೆಂದರೆ 130 ಕೋಟಿ ಸಂಖ್ಯೆ ಇರುವ ಭಾರತ ದೇಶದಲ್ಲಿ ಈ ಕೋವಿಡ್ ವ್ಯಾಕ್ಸಿನ್ ನಮಗೆ ಬರಬೇಕಾರೆ ವ್ಯಾಕ್ಸಿನ್ ಎಷ್ಟು ವರ್ಷ ಬೇಕ್ರಿ? ನಾವು ಆಗಲೇ ಮೆಂಟಲಿ ಪ್ರಿಪೇರ್ ಆಗಬೇಕು. ಇನ್ನು 2 ವರ್ಷ ತನಕ ಕಾಯ್ಬೇಕು. ಅಲ್ಲಿ ತನಕ ಇರ್ತೀವೋ ಇಲ್ಲೋ, ಅಥವಾ ಅದರಲ್ಲಿ ಸೀನಿಯಾರಿಟಿ ಅದರಲ್ಲಿ ಏನೇನಾಗುತ್ತೋ ಗೊತ್ತಿಲ್ಲ. ದೇವರು ಎಂದಾದರೂ ಈ ಮಾತು ಹೇಳಿದನು. ಒಂದು ಸಣ್ಣ ಇರುವೆ, ಇಷ್ಟು ಮದ್ದು ಸಂಘ ಪ್ರವಚನಕ್ಕೆ ಬರೋಕ್ಕೆ ಮುಂಚೆ ಕ್ಲೀನಾಗಿ ನೆಲ ಒರೆಸಿ ಎಲ್ಲ ಸ್ವಚ್ಛ ಮಾಡಿಬಿಟ್ಟಿರ್ತೀವಿ. ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಸಣ್ಣ ಸಕ್ಕರೆ ಚೂರು ಬಿದ್ದಿರುತ್ತೆ. ಅದಕ್ಕೆ ಇರುವೆ ಹೋಗಿ ಅಲ್ಲಿ ತಿನ್ನೋ ಬುದ್ಧಿ ಕೊಟ್ಟು ಆಹಾರ ಕೊಟ್ಟು ಬಿಡ್ತಾನ ದೇವರು ನಮ್ಮನ್ನು? ದೇವರು ಹೇಳ್ತಾನೆ, ನನ್ನ ಡ್ಯೂಟಿಲಿ ನಾನು ಯಾವತ್ತೂ ನಿನ್ಗೆ ಮೋಸ ಮಾಡಲ್ಲ. ನಿನ್ನ ಡ್ಯೂಟಿಲಿ ನೀನು ಫೇಲ್ ಆಗ್ತಿದ್ಯಾ ಅಂತ ನೆನಪಲ್ಲಿ ಇಟ್ಕೋ. ನಾನಿನ್ನು ಹುಟ್ಟಿಸಿದ ಮೇಲೆ ನೀನು 2 ಹೊತ್ತು ಊಟ ನಿನಗೆ, ನಿನ್ನ ಪರಿಸರಕ್ಕೆ, ನಿನ್ನ ದೇಹಕ್ಕೆ, ನಿನಗೆ ಯಾವ್ದು ಬೇಕೋ ಅದನ್ನೆಲ್ಲ ಕೊಡ್ತಾ ಇದ್ದೀನಿ. ಆದರೆ ಕೊಟ್ಟವನನ್ನು ಮರಿತಿದ್ಯಾ, ನೆನಪೇ ಇಟ್ಕೋ. ಮುಂದೆ ನಿನಗೆ ಎಲ್ಲೆಲ್ಲೂ ಸಿಗೋದಿಲ್ಲ, ಈ ನೆನಪಿಟ್ಕೋ. ನಾನೇನು ಮಾತಾಡೋದಿಲ್ಲ ಅಂತ ಹೇಳ್ಬಿಟ್ಟು. ಅಂದಮೇಲೆ ದೇವರು ದಯಾವಂತ ಅಲ್ವಾ? ಎನ್ನ ಅಭಿಮಾನ ನಿನಗೆ ನನ್ನವನು ಅನ್ನೋ ಅಭಿಮಾನ ಇಲ್ವಾ? ಯಮೈವ ಯೇಷಣ, ಯೋ ನನ್ನವನ್ರಿ ಅವನು, ನಿನಗೇರಿಲ್ವ? ಕೃಷ್ಣ ನೋಡಿ, ಗಿಳಿ ಮುಂದೆ 1000 ಸಲ ಕೂತ್ಕೊಂಡು ರಾಮ ರಾಮ ಅಂತ ಹೇಳ್ತಾ ಇರ್ತೀನಿ. 1000 ಸಲ ಹೇಳಿದ್ರು, ದಿನಾ ಒಂದು 10 ಸಲ ಹೇಳಿದ್ರು ಅದೇನು ಬಾಯಿ ಬಿಟ್ಟು ಹೇಳಲ್ಲ. 1 ತಿಂಗಳಾದ್ಮೇಲೆ ಒಂದ್ಸಲ ರಾಮ ಅಂದರೆ ಎಷ್ಟು ಸಂತೋಷ ಪಟ್ಬಿಡ್ತೀವಿ. ನಮ್ಮ ಗಿಳಿ ಮಾತಾಡಿದ್ರಿ, ನಮ್ಮ ಗಿಳಿ ಮಾತಾಡತ್ತೆ ಅಂತ ಎಲ್ಲರ ಮುಂದೆ ಹೇಳ್ಕೊಳೋದು. ಒಂದೇ ಬಾರಿ ಹೇಳಿದ್ದು ರಾಮ ಅಂತ. ಹಾಗೆ ದೇವರ ಮುಂದೆ ಹೇಳು, ಕೋಟಿ ಸಲ ಹೇಳು, ನಾನು ನಿನ್ನ ಭಕ್ತ, ನಾನು ನಿನ್ನ ದಾಸ, ನಾನು ನಿನ್ನ ದಾಸ ಅಂತ ಹೇಳ್ಕೊ. 1 ಜನ್ಮ ಬೇಡ, 100 ಜನ್ಮ ಬೇಡ, 1,00,000 ಜನ್ಮ, ಕೋಟಿ ಜನ್ಮದಲ್ಲಿ ಹೇಳು. ನಿನ್ನ ದಾಸ ದಾಸ ಅಂತ ಕೋಟಿ ಸಲ ಹೇಳ್ಕೊ. ದೇವರ ಬಾಯಿಲಿ ಆಯ್ತಪ್ಪ ಆಯಿತೋ ಅಂತ ಅವನ ಬಾಯಿಲಿ 1 ಸಲ ಬಂತು ಅಂದರೆ ಉದ್ಧಾರ ಅದು.
ಅವನ ಬಾಯಿಂದ ಅಷ್ಟು ಬರೋದಕ್ಕೆ ನಾವು ಇಷ್ಟು ಕಷ್ಟಪಡಬೇಕು. ನಿನಗಿರಲಿ ನನ್ನ ಮೇಲೆ ದಯವಾಗೋ, ಎನ್ನ ಅಭಿಮಾನ ನಿನಗೆ ನನ್ನ ಸಂರಕ್ಷಣೆ ಮಾಡೋದು, ನನ್ನ ಮರ್ಯಾದೆ ಮಾನ ಮರ್ಯಾದೆ ಎಲ್ಲ ರಕ್ಷಣೆ ಮಾಡೋದು ನಿನ್ನದು ಇರಲು ನೀನೇ ನನಗೆ ಅನುಗ್ರಹಿಸಬೇಕು ಅಂತ ದೇವರಲ್ಲಿ ಹೀಗೆ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಉಳಿದ ಶ್ಲೋಕವನ್ನು ನಾಳೆ ಮತ್ತೆ ತಿಳಿಯೋಣ. ಮಧ್ವೇಶ.